Welcome back to Atakshar Academy. So now last class ಅಲ್ಲಿ differential equation chapter ಬಗ್ಗೆ ನೋಡಿದ್ವಿ. So we completed all the calculus topics in your second PUC. So now we'll move on to the geometry. Geometry ಮೇಲೆ ಇರುವಂತ ಟಾಪಿಕ್ಸ್ ಅನ್ನು ನಾವು ಈಗ ಏನು ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ವೆಕ್ಟರ್ ಆಲ್ಜಿಬ್ರಾ. ಹಾಗಾದ್ರೆ ಈ ಚಾಪ್ಟರ್ ಇಂದ ನಮಗೆ ಸೊ ಈ ಅಕಾಡೆಮಿಕ್ ಇಯರ್ಗೆ ಸೊ ಎಷ್ಟು ಮಾರ್ಕ್ಸ್ ಅನ್ನ ಬರಬಹುದು, ಎಷ್ಟು ಮಾರ್ಕ್ಸ್ ಅಲಾಟ್ಮೆಂಟ್ ಇದೆ ಅನ್ನೋದನ್ನ ಫಸ್ಟ್ ನಾವು ನೋಡೋಣ. ಸೊ ಈಗ ಈ ಚಾಪ್ಟರ್ ಇಂದ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಹೋಗ್ತದೆ? ಸೊ ವಿಲ್ ಗೆಟ್ 10 ಮಾರ್ಕ್ಸ್. ಈ ಚಾಪ್ಟರ್ ಇಂದ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಹೋಗ್ತವೆ? 10 ಮಾರ್ಕ್ಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಯಾವ್ಯಾವ ಪಾರ್ಟ್ ಅಲ್ಲಿ ಬರ್ತದೆ ನೋಡೋಣ. ಪಾರ್ಟ್ ಎ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಹಾಗಾದ್ರೆ MCQ ಇಂದ 2 ಕ್ವಶನ್ ಸೊ ಈ ಚಾಪ್ಟರ್ ಇಂದ ಬರ್ತಾ ಹೋಗ್ತದೆ. ಅಗೇನ್ ಸೊ ನಮಗಿಲ್ಲಿ 2 ಮಾರ್ಕ್ಸ್ ಇಂದು 1 ಕ್ವಶನ್ ಈ ಚಾಪ್ಟರ್ ಇಂದ ಬರ್ತದೆ. ಅಗೇನ್ ಇಲ್ಲಿ ನಮಗೆ 3 ಮಾರ್ಕ್ಸ್ ಇಂದು 2 ಕ್ವಶನ್ ಈ ಚಾಪ್ಟರ್ ಇಂದ ಬರ್ತಾ ಹೋಗ್ತದೆ. ಓಕೆನಾ? ಇಲ್ಲಿಗೆ 6 ಪ್ಲಸ್ 4 ಆಯ್ತು 10 ಮಾರ್ಕ್ಸ್ ಆಗತ್ತೆ. ನೋಡಿ ಈ ಚಾಪ್ಟರ್ ಬಹಳ ಈಸಿ ಚಾಪ್ಟರ್. ಈ ಚಾಪ್ಟರ್ ನ ಪರ್ಫೆಕ್ಟ್ ಆಗಿಬಿಟ್ರೆ 3 ಮಾರ್ಕ್ಸ್ ನೀವು 2 ಕ್ವಶನ್ ನಾವೇನ್ ಮಾಡಬಹುದು, ಈ ಚಾಪ್ಟರ್ ಇಂದನೇ ಬರೀಬಹುದು. ಅಗೇನ್ ನೋಡಿ MCQ ಕೂಡ ನಮಗೆ 15 ನಲ್ಲಿ 2 ಕ್ವಶನ್ ನಾವೇನ್ ಮಾಡಬಹುದು, ಈ ಚಾಪ್ಟರ್ ಇಂದನೇ ಕಲಿಬಹುದು. ಸೊ ಹಾಗಾಗಿ ಸೊ ಈ ಚಾಪ್ಟರ್ ಬಹಳ ಈಸಿ, ಬಹಳ ಇಂಪಾರ್ಟೆಂಟ್ ಕೂಡ ಈ ಚಾಪ್ಟರ್. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಯಾವ್ಯಾವ ಟಾಪಿಕ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ವಿಲ್ ಸಿ ದ ಇಂಟ್ರೊಡಕ್ಷನ್. ನೆಕ್ಸ್ಟ್ ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಅಡಿಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ಸ್ಕೇಲರ್ ಮಾಡೋಣ. ಲಾಸ್ಟ್ಲಿ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದೀಸ್ ಆರ್ ದ ಟಾಪಿಕ್ಸ್ ಇನ್ಕ್ಲೂಡೆಡ್ ಇನ್ ದಿಸ್ ಚಾಪ್ಟರ್. ರೈಟ್. ಹಾಗಾದ್ರೆ ಈಗ ಫಸ್ಟ್ ವೆಕ್ಟರ್ ನಮ್ಗೆ ಗೊತ್ತಿದೆ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ನಮಗೆ ದೇರ್ ಆರ್ 2 ಟೈಪ್ಸ್. ಫಿಸಿಕಲ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ 2 ಟೈಪ್ಸ್ ಇದೆ. ಒನ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಅನದರ್ ಒನ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನಪ್ಪಾ? ಎ ಕ್ವಾಂಟಿಟಿ ದಟ್ ಹ್ಯಾಸ್ ಓನ್ಲಿ ಎ ಮ್ಯಾಗ್ನಿಟ್ಯೂಡ್. ಅದೊಂದು ಕ್ವಾಂಟಿಟಿ ಏನಿರಬೇಕು, ಓನ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದ್ರೆ ಸೊ ಅಂತಹದನ್ನ ನಾವೇಂತ ಕರಿತಾ ಹೋಗ್ತೀವಿ, ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಲೆಂತ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ವೆಕ್ಟರ್ ಅಂದ್ರೆ ಏನಪ್ಪಾ? ಎ ಕ್ವಾಂಟಿಟಿ ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಇರಬೇಕು. ಏನಿರಬೇಕು? ಮ್ಯಾಗ್ನಿಟ್ಯೂಡ್ ಇರಬೇಕು ಆಸ್ ವೆಲ್ ಆಸ್ ಡೈರೆಕ್ಷನ್ ಇರಬೇಕು. ಸೊ ಅಂತಹ ಕ್ವಾಂಟಿಟಿನ ನಾವೆಂತ ಕರಿತಾ ಹೋಗ್ತೀವಿ, ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತಾ ಹೋಗ್ತೀವಿ. ಇಸ್ ಕಾಲ್ಡ್ ವೆಕ್ಟರ್ ಅಂತ ಕರಿತೀವಿ. ನಮ್ಗೆ ಏನಿರಬೇಕು? ಮ್ಯಾಗ್ನಿಟ್ಯೂಡ್ನು ಇರಬೇಕು, ಅಗೇನ್ ಏನಿರಬೇಕು? ಡೈರೆಕ್ಷನ್ ಇರಬೇಕು. ಇವೆರಡು ಇದ್ರೆ ಮಾತ್ರ ನಾವೆಂತ ಕರಿತೀವಿ, ವೆಕ್ಟರ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಸ್ಕೇಲರ್ ಅಂದ್ರೆ ಏನಿರಬೇಕು? ಓನ್ಲಿ ಮ್ಯಾಗ್ನಿಟ್ಯೂಡ್ ಇರಬೇಕು. ವೆಕ್ಟರ್ ಅಂದ್ರೆ ಏನಿರಬೇಕು? ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಏನಿರಬೇಕು? ಡೈರೆಕ್ಷನ್ ಇರಬೇಕಾಗತ್ತೆ. ಓಕೆನಾ? ರೈಟ್. ಹಾಗಾದ್ರೆ ವೆಕ್ಟರ್ ಕ್ವಾಂಟಿಟೀಸ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಆಫ್ ದ ಎಕ್ಸಾಂಪಲ್, ದ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಇಸ್ ಎ ವೆಕ್ಟರ್ ಡಿನೋಟೆಡ್ ಬೈ AB. ಅಂದ್ರೆ ಒಂದು ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಕೂಡ ಏನಂತ ಕರಿತಾ ಹೋಗ್ತಾನ? ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಆರ್ ಸೊ ವೆಲಾಸಿಟಿ, ಎಕ್ಸಲರೇಷನ್. ಸೊ ದೀಸ್ 2 ಆರ್ ಸೊ ಏನಂತ ಹೇಳ್ಬೋದು, ವೆಕ್ಟರ್ಸ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂಡ್ ಸೊ ಆನ್ ETC. ನಮಗೆ ವೆಕ್ಟರ್ ಅಂದ ಕೂಡ ನೆನಪಿರಬೇಕು, ಮ್ಯಾಗ್ನಿಟ್ಯೂಡ್ ಇರಬೇಕು ಆಸ್ ವೆಲ್ ಆಸ್ ಏನಿರಬೇಕು? ಡೈರೆಕ್ಷನ್ ಇರಬೇಕು. ಹಂಗಿದ್ರೆ ಮಾತ್ರ ಅಂತ ಕರಿತಾ ಹೋಗ್ತೀವಿ, ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಓನ್ಲಿ ಮ್ಯಾಗ್ನಿಟ್ಯೂಡ್ ಇತ್ತು ಅದನ್ನ ಸ್ಕೇಲಾರ್ ಅಂತೇಳಿ ಕರಿತಾ ಹೋಗ್ತೀವಿ. ರೈಟ್. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್. ಒಂದು ವೆಕ್ಟರ್ ನಾವು ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡಬಹುದಪ್ಪ ಅಂದ್ರೆ ಸೊ ದ ಡೈರೆಕ್ಷನ್ ಆಫ್ AB ಫ್ರಮ್ A to B. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಲೈನ್ ಸೆಗ್ಮೆಂಟ್ ಇಂದ ನಾವೇನ್ ಮಾಡ್ತಾ ಹೋಗ್ಬೋದು, ಒಂದು ವೆಕ್ಟರ್ ನ ಡಿನೋಟ್ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿಂದ ಇಲ್ಲಿ ನಮಗೆ ಏನಿದೆ? ಲೆಂತ್ ಇದೆ A ಇಂದ B ಗೆ, ಅಗೇನ್ ಡೈರೆಕ್ಷನ್ ಕೂಡ ಇದೆ. ಸೊ ಈ ರೀತಿಯ ಲೈನ್ ಸೆಗ್ಮೆಂಟ್ ಇಂದ ನಾವೇನ್ ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ಒಂದು ವೆಕ್ಟರ್ ನ ರೆಪ್ರೆಸೆಂಟೇಷನ್ ಮಾಡಬಹುದು. ದ ಡೈರೆಕ್ಷನ್ ಆಫ್ AB ಫ್ರಮ್ ಏನಂತಿದೆ? A to B. ಅಂದ್ರೆ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ? A ಇಂದ ಎಲ್ಲಿ ಹೋಗ್ತಾ ಇದೆ? B ಗೆ ಹೋಗ್ತಾ ಇದೆ. ದಿಸ್ ಇಸ್ ದ ಡೈರೆಕ್ಷನ್.
ವೇರ್ ಎ ಬಿ ಸ್ಟಾರ್ಟ್ is called its initial point. ಹಾಗಾದ್ರೆ ಏನ ನಾವೆಂತ ಕರಿತಾ ಹೋಗ್ತೀವಿ, ಇನಿಷಿಯಲ್ ಪಾಯಿಂಟ್ ಅಂತ ಕರಿತಾ ಹೋಗ್ತೀವಿ. ಅಗೇನ್ ಎ ಬಿ ಅಲ್ಲಿ ನಾವು ಈ ಬಿ ನ ನಾವೆಂತ ಕರಿತಾ ಹೋಗ್ತೀವಿ, ಟರ್ಮಿನಲ್ ಪಾಯಿಂಟ್ ಅಂತ ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ, ಟರ್ಮಿನಲ್ ಪಾಯಿಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಟರ್ಮಿನಲ್ ಪಾಯಿಂಟ್ಸ್ ಆಫ್ ಎ ವೆಕ್ಟರ್ is called magnitude, or we can call it as length of the vector, and it is always denoted by ಯಾವ ರೀತಿ ಡಿನೋಟ್ ಮಾಡ್ತೀವಿ, so like this. ಓಕೆನಾ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಅಂದ್ರೆ ಏನಂತ ಅರ್ಥಪ್ಪ, ದ ಲೆಂತ್ ಬಿಟ್ವೀನ್ ದ ಟೂ ಎಂಡ್ ಪಾಯಿಂಟ್ಸ್. ಸೊ ಇದು ನೆನಪಿರಬೇಕು. ಅಂದ್ರೆ ಒಂದು ವೆಕ್ಟರ್ನ ಒಂದು ಲೈನ್ ಸೆಗ್ಮೆಂಟ್ ಏನ್ ಮಾಡ್ತಾ ಹೋಗ್ತಾರೆ, ಡಿನೋಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಎ ನ ನಾವೆಂತ ಕರಿತೀವಿ, ಇನಿಷಿಯಲ್ ಪಾಯಿಂಟ್ ಅಂತ ಕರಿತೀವಿ. ಬಿ ನ ನಾವೆಂತ ಕರಿತಾ ಹೋಗ್ತೀವಿ, ಟರ್ಮಿನಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿಗಿರುವಂತಹ ಲೆಂತ್ ಅನ್ನ ನಾವೇಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ದಟ್ ಮ್ಯಾಗ್ನಿಟ್ಯೂಡ್ ಇಸ್ ಡಿನೋಟೆಡ್ ಬೈ ಯಾವ ರೀತಿಯಾಗಿ, ಸೊ ಲೈಕ್ ದಿಸ್ ವಿ ಕ್ಯಾನ್ ಡಿನೋಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. So next, since length is never negative, ಹೌದಲ್ವಾ, ನಮಗೆ ಗೊತ್ತಿದೆ ಲೆಂತ್ ಇಸ್ ಆಲ್ವೇಸ್ ಅ ಪಾಸಿಟಿವ್, ದೆನ್ ದ ನೊಟೇಷನ್, ಸೊ ನಾವು ಈ ರೀತಿಯಾಗಿ ಬರೆದ್ರೆ ಹ್ಯಾಸ್ ನೋ ಮೀನಿಂಗ್. ನೆನಪಿರಬೇಕು, ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಯೂಸ್ ಆಗುತ್ತೆ. ಡಿಟರ್ಮಿನೆಂಟ್ ಮ್ಯಾಗ್ನಿಟ್ಯೂಡ್, ಇದು ನಾವು ಡಿಟರ್ಮಿನೆಂಟ್ ಅಂತ ಓದೋ ಹಾಗಿಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಅಂತ ಹೇಳಿ ಓದ್ಬೇಕಾಗತ್ತೆ. ನೋಡಿ, ನಮಗೆ ಇಲ್ಲಿ 3 ಡಿಫರೆನ್ಸ್ ಬರ್ತಾ ಹೋಗ್ತದೆ. ಸೊ ಒಂದು ನಾವು ಈ ರೀತಿಯಾಗಿ ಬರೀತೀವಿ, ಇನ್ನು ಒಂದು ಈ ರೀತಿಯಾಗಿ ಕೂಡ ಬರೆದಿದ್ವಿ. ಈಗ ನಾವೇನ್ ಬರಿತೀವಿ, ಈ ರೀತಿಯಾಗಿ ಬರಿತಾ ಇದ್ವಿ. ಸೊ ಇದನ್ನ ನಾವೇಂತ ಕರಿತೀವಿ, ಮಾಡ್ಯುಲಸ್ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಫಂಕ್ಷನ್ ಕನ್ಸಿಡರ್ ಮಾಡ್ಕೊಂಡಾಗ ಇದನ್ನ ಅಂತ ಕರಿತೀವಿ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಈಗ ಇದನ್ನ ಅಂತ ಕರಿತಾ ಹೋಗ್ತೀವಿ ಮ್ಯಾಗ್ನಿಟ್ಯೂಡ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಿದೆ ಅಲ್ವಾ? ಸೊ ನಿಮಗೆ ಈ 3 ಡಿಫ್ರೆನ್ಸ್ ಗೊತ್ತಿರಬೇಕು. ಈ ರೀತಿಯಾಗಿ ಒಂದು ರೆಪ್ರೆಸೆಂಟೇಷನ್ ಮಾಡಿದ್ರೆ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ ಅಂತೇಳಿ, ಒಂದು ಕ್ಯಾಪಿಟಲ್ ಲೆಟರ್ ಇಂದ ಈ ರೀತಿ ಡಿನೋಟ್ ಮಾಡ್ಕೊಂಡ್ರೆ ಡಿಟರ್ಮಿನೆಂಟ್ ಕರಿತೀವಿ ಅಂತೇಳಿ, ಒಂದು ವೇರಿಯಬಲ್ ಎಕ್ಸ್ ಇದ್ರೆ ಈ ರೀತಿ ನಾವೇಂತ ಕರಿತೀವಿ, ಮಾಡ್ಯುಲಸ್ ಫಂಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಾವಿಲ್ಲಿ ಲೆಂತ್ ಅನ್ನ ಡಿಸ್ಕಸ್, ಮ್ಯಾಗ್ನಿಟ್ಯೂಡ್ ಅಂತಂದ್ರೇನು, ಲೆಂತ್ ಇಸ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ, ಇಟ್ ನೆವರ್ ಬಿ ನೆಗೆಟಿವ್. ಸೊ ದಿಸ್ ಸಿಂಬಲ್ ಹ್ಯಾಸ್, ದಿಸ್ ನೊಟೇಷನ್ ಹ್ಯಾಸ್ ನೋ ಮೀನಿಂಗ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್. ಅದ್ರ ಒಂದು ಪಾಯಿಂಟ್ ಇರ್ತದೆ ಒಂದು ಸ್ಪೇಸ್ ಅಲ್ಲಿ, ಅದನ್ನ ನಾವೇನ್ ಮಾಡೋಣ, ಪೊಸಿಷನ್ ವೆಕ್ಟರ್ ಅನ್ನ ಫೈಂಡ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಕನ್ಸಿಡರ್ 3 ಡೈಮೆನ್ಷನ್ ಸ್ಪೇಸ್. ಹಾಗೆ ನಾನು ಏನ್ ಮಾಡ್ತೀನಿ, ಒಂದು ಪಿ ಅನ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದೀನಿ ಎಕ್ಸ್ ವೈ ಝೆಡ್ ಪ್ಲೇನ್ ಅಲ್ಲಿ. ಸೊ ನಾನು ಏನ್ ಮಾಡ್ತೀನಿ, ಅಗೇನ್ ಓ ಇಂದ ಪಿ ಗೆ ಒಂದು ಲೈನ್ ಅನ್ನ ಜಾಯಿನ್ ಮಾಡ್ತೀನಿ. ಓಕೆನಾ? ಸೊ ಡೆಫಿನೇಷನ್ ನೋಡ್ಕೊಳ್ಳೋಣ. ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್, ಲೆಟ್ ಓ ಬಿ ಎ ಫಿಕ್ಸ್ಡ್ ಆರಿಜಿನ್ ಪಾಯಿಂಟ್ ಇನ್ ಎ ಸ್ಪೇಸ್ and P be any point in the space, then OP is called the position vector of a point P. ನೋಡಿ, ಪೊಸಿಷನ್ ವೆಕ್ಟರ್ ಅಂತ ಹೇಳಿದ ಕೂಡಲೇ ಯಾವುದೇ ಪಾಯಿಂಟ್ ಇಂದ ಏನ್ ಮಾಡ್ಕೋಬೇಕು, ಆರಿಜಿನ್ ಇಂದ ಇರುವಂತಹ ಡಿಸ್ಟೆನ್ಸ್ ಅನ್ನ, ಆರಿಜಿನ್ ಇಂದ ಇರುವಂತಹ ಆ ಪಾಯಿಂಟ್ ಗೆ ಡಿಸ್ಟೆನ್ಸ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ, ಪೊಸಿಷನ್ ವೆಕ್ಟರ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ದಟ್ ಪೊಸಿಷನ್ ವೆಕ್ಟರ್ ಇಸ್ ಗಿವನ್ ಬೈ ಏನಂತೆ, ಸೊ ವಿತ್ ರೆಸ್ಪೆಕ್ಟ್ ಟು ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಹಾಗಾದ್ರೆ ನಮಗೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗಿರ್ತವೆ, 0, 0, 0, ಇಲ್ಲಿದೆ ಪಿ ಆಫ್ ಎಕ್ಸ್, ವೈ, ಝೆಡ್. ಸೊ ಬೈ ನಮಗೇನ್ ಬೇಕು, ಇಲ್ಲಿಂದ ಇಲ್ಲಿಗಿರುವಂತಹ ಲೆಂತ್ ಅನ್ನ ಬೇಕು, ಇಲ್ಲಿಂದ ಇಲ್ಲಿಗಿರುವಂತಹ ಲೆಂತ್ ಬೇಕಂದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತಾ ಹೋಗ್ತೀವಿ. ಡಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತೆ, ಸೊ ಡಿಸ್ಟೆನ್ಸ್ ಓ ಪಿ ಇಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಏನಿದೆ, x2 minus x1 whole square plus y2 minus y1 whole square plus z2 minus z1 whole square ಅಂತ ಇದೆ. So this is the formula to find the distance between 2 points in space. So ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡ್ರೆ, so that is the ನಮಗೇನು ಬರ್ತಾ ಹೋಗ್ತದೆ, position vector ಬರ್ತಾ ಹೋಗ್ತದೆ. That is, so OP vector ಏನು, therefore the magnitude of OP is given by ಏನಾಗುತ್ತೆ, magnitude of OP is equals ಆಗುತ್ತೆ square root of x square plus y square plus z ಸ್ಕ್ವೇರ್ ಆಗುತ್ತೆ. ನಾವು ಹೇಳಿದೀನಿ ಇಲ್ಲಿಂದ ಇಲ್ಲಿಗೆ ನಾವೇನ್ ಮಾಡ್ತೀವಿ, ಅದನ್ನ ಲೆಂತ್ ಅನ್ನ ಡಿಸ್ಕ್ರೈಬ್ ಮಾಡ್ತೀವಿ. ಸೊ ಲೆಂತ್ ಅನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ, ಮ್ಯಾಗ್ನಿಟ್ಯೂಡ್ ಇಂದ. ಸೊ ಮ್ಯಾಗ್ನಿಟ್ಯೂಡ್ ಆಫ್ OP ಇಸ್ ಗಿವನ್ ಬೈ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ x2 minus x1 ಅಂದ್ರೆ x minus 0 ನಮಗೆ ಏನು ಬರ್ತಾ ಹೋಗ್ತದೆ, x ಬರುತ್ತೆ, ಹೋಲ್ ಸ್ಕ್ವೇರ್ ಇಂದ x ಸ್ಕ್ವೇರ್ ಆಗುತ್ತೆ. ಅಗೇನ್ y minus 0 ಹೋಲ್ ಸ್ಕ್ವೇರ್ ಇರೋದ್ರಿಂದ y minus 0 is y. ಸೊ ಸ್ಕ್ವೇರಿಂಗ್ ಅನ್ನೋದ್ರಿಂದ y ಸ್ಕ್ವೇರ್ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪ್ಲಸ್, ಸೊ z minus 0 ಬರುತ್ತೆ, ದಟ್ ಇಸ್ z ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಸೊ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P ನಮಗೆ ಹೇಗೆ ಬರ್ತಾ ಹೋಗ್ತದೆ ಅಂದ್ರೆ, ಸೊ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಒಂದು ನೆನಪಿಟ್ಕೋಬೇಕು, ಪೊಸಿಷನ್ ವೆಕ್ಟರ್ ಅಂದ್ರೆ ಏನು, ದಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಟು ದಟ್ ಪಾಯಿಂಟ್ ಅಂತ ನೆನಪಿಟ್ಕೋಬೇಕು. ಅದನ್ನ ನಾವೆಂತ ಕರಿತಾ ಹೋಗ್ತೀವಿ, ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಅಂತ ಕರಿತಾ ಹೋಗ್ತೀವಿ.
So next, the direction cosines and the direction ratios of a vector. So I will consider, so ಇದನ್ನ ನಾವು O ಅಂತ ಅನ್ಕೊಳ್ಳೋಣ, ಇದನ್ನ A ಅಂತ ಅನ್ಕೊಳ್ಳೋಣ. ಓಕೆನಾ, ರೈಟ್. ಸೊ ಇಲ್ಲಿಂದ ಇಲ್ಲಿಗಿರುವಂತ ನಾನು ನೆಕ್ಸ್ಟ್ ಅಂತ ಅನ್ಕೊಳ್ತೀನಿ, ಇದನ್ನ ನಾವೇಂತ ಅನ್ಕೊಳ್ಳೋಣ, ಸಮ್ ರೇಡಿಯಸ್ ಆರ್ ಅಂತ ಅನ್ಕೊಳ್ಳೋಣ. ಸೊ ಡೆಫಿನೇಷನ್ ನಾನು ಈಗ ಡೈರೆಕ್ಟ್ ತಗೊಳ್ತೀನಿ. ಸೊ ಎಕ್ಸ್ ಎಕ್ಸ್ ತಗೊಳ್ಳೋಣ, ವೈ ಎಕ್ಸ್ ತಗೊಳ್ಳೋಣ, ಝೆಡ್ ಎಕ್ಸ್ ತಗೊಳ್ಳೋಣ. ಸೊ ಎಕ್ಸ್ ಇಂದ ಆಂಗಲ್ ನಾವೇನು ತಗೊಳ್ತೀನಿ, ಆಲ್ಫಾ ಅಂತ ತಗೊಳ್ತೀನಿ. ಸೊ ವೈ ಆಕ್ಸಿಸ್ ಇಂದ ಪಿ ಗೆ ಇರುವಂತದ್ದು ನಾವೇನು ತಗೊಳ್ಳೋಣ, ಬೀಟಾ ಅಂತ ತಗೊಳ್ಳೋಣ. ಅಗೇನ್ ಈ ಪಾಯಿಂಟ್ ಇಂದ ಝೆಡ್ ಎಕ್ಸ್ ಇರೋದನ್ನ ನಾವೇನು ತಗೊಳ್ಳೋಣ, ಗಾಮಾ ಅಂತ ಅನ್ಕೊಳ್ಳೋಣ. ಲೆಟ್ ಆಲ್ಫಾ ಕಮ ಬೀಟಾ ಕಮ ಗಾಮಾ ವಿತ್ ಆಂಗಲ್ಸ್ ಮೇಡ್ ಬೈ ಒ ಪಿ with position vectors x, y, z axis respectively. Then cos alpha, cos beta, cos gamma are called the direction cosines of ಅಂತ ಕರಿತಾ ಹೋಗ್ತೀವಿ, OP ಅಂತ ಕರಿತಾ ಹೋಗ್ತೀವಿ. and usually denoted by ಹೆಂಗೆ L, M, N ಇಂದ ನಾವೇನ್ ಮಾಡ್ತಾ ಹೋಗ್ತೀವಿ, ಡಿನೋಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಸೊ ಇದಕ್ಕೆ ನಾವೇನ್ ಮಾಡೋಣ, cos alpha ಮಾಡ್ಕೊಳ್ಳೋಣ. cos alpha ಅಂದ್ರೆ ಏನು, adjacent side by ಅಲ್ವಾ, ನಮಗೆ ಗೊತ್ತಿದೆ ಎಕ್ಸ್ ಬೈ ನಮಗೆ ಏನಾಗ್ತದೆ, ಎಲ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಬೈ ಆರ್ ಆಗುತ್ತೆ. ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರಿಟ್ ಆಸ್ ಎಲ್ ಅಂತ ಬರೀಬಹುದು, ಎಲ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ, ಎಕ್ಸ್ ಬೈ ಆರ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಕಾಸ್ ಬೀಟಾ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಏನು ಬರುತ್ತೆ, ಎಂ ಅಂತ ತಗೊಳ್ತೀವಿ, ವೈ ಬೈ ಆರ್ ಆಗುತ್ತೆ. ಅಗೇನ್ ಕಾಸ್ ಗಾಮಾ ನಾವು ತಗೊಳ್ತೀವಿ, ಎನ್ ಇಸ್ ಈಕ್ವಲ್ಸ್ ಟು ಝೆಡ್ ಬೈ ಆರ್ ಅಂತ ತಗೊಳ್ತೀವಿ. ಓಕೆನಾ, ಹಾಗಾದ್ರೆ ಇಲ್ಲಿ ಎಲ್ ಎಂ ಎನ್ ಆರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಕೊಸೈನ್ಸ್. ಹಾಗಾದ್ರೆ ಎಲ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಕಾಸ್ ಆಲ್ಫಾ ಆಗುತ್ತೆ, ಎಂ ಇಸ್ ಈಕ್ವಲ್ಸ್ ಟು ಕಾಸ್ ಬೀಟಾ ಆಗುತ್ತೆ, ಎನ್ ಇಸ್ ಈಕ್ವಲ್ಸ್ ಟು ಕಾಸ್ ಗಾಮಾ ಆಗುತ್ತೆ. ಹಾಗಾದ್ರೆ ಈ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೊ ಕಾಸ್ ಆಲ್ಫಾ ಕ್ಯಾನ್ ಬಿ ರಿಟನ್ ಅಂತ ಬರೀಬಹುದು, ಎಕ್ಸ್ ಬೈ ಆರ್ ಅಂತ ಬರೀಬಹುದು. ಸಿಮಿಲರ್ಲಿ ನಾವು ಈ ತಗೊಂಡು ಮತ್ತೆ ಕಾಸ್ ಬೀಟಾನ ಅಬ್ಸರ್ವ್ ಮಾಡಿದಾಗ ನಮಗೆ ಏನು ಬರ್ತಾ ಹೋಗ್ತದೆ, ವೈ ಬೈ ಆರ್ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅಗೇನ್ ನಾವೇನ್ ಮಾಡಬಹುದು, ಕಾಸ್ ಗಾಮಾ ಕಾಸ್ ಡೆಲ್ಟಾ ಕಾಸ್ ಗಾಮಾ ಇಸ್ ಈಕ್ವಲ್ಸ್ ಅಂತ ಬರೀಬಹುದು, ಎನ್ ಅಂತ ಬರೀತೀವಿ, ದಟ್ ಇಸ್ ಈಕ್ವಲ್ಸ್ ಆಗುತ್ತೆ ಝೆಡ್ ಬೈ ಆರ್ ಆಗುತ್ತೆ. ಸೊ ದೀಸ್ ಆರ್ ದಿ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ next definition, let three real numbers a, b, c are proportional to the direction cosines L, M, N of a vectors are called the direction ratios of the vector ಅಂತ ಕರಿತೀವಿ. ಇನ್ ಕೇಸ್ ಏನಾದರೂ ಯಾವುದಾದ್ರೂ ರಿಯಲ್ ನಂಬರ್ಸ್ಗಳು ಸೊ ಎಲ್ ಎಂ ಎನ್ ಗೆ ಪ್ರಪೋರ್ಷನಲ್ ಆಗಿದ್ರೆ ನಮಗೆ ಏನಾಗ್ತದೆ, ಎ ಬಿ ಸಿ ಅಂತ ಕರಿತಾ ಹೋಗ್ತೀವಿ, ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಲ್ ಎಂ ಎನ್ ನಾವೆಂತ ಕರಿತಾ ಹೋಗ್ತೀವಿ, ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತಾ ಹೋಗ್ತೀವಿ. ಎನಿ ರಿಯಲ್ ನಂಬರ್ ದ ಪ್ರಪೋರ್ಷನಲ್ ಟು ದಿ ಡೈರೆಕ್ಷನ್ ಕೊಸೈನ್ಸ್ ಆಗಿದ್ರೆ ಅಂತಹ ರಿಯಲ್ ನಂಬರ್ಸ್ ನಾವೆಂತ ಕರಿತಾ ಹೋಗ್ತೀವಿ, ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. In that first note, L square plus M square plus N square is equal ಆಗಿರ್ತದೆ 1 ಆಗಿರ್ತದೆ. ಸೊ ಸೆಕೆಂಡ್ ಒನ್ ಏನು, ಇನ್ ಜನರಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಸ್ ಏನಾಗುತ್ತೆ, ನಾಟ್ ಈಕ್ವಲ್ಸ್ ಟು 1 ಆಗುತ್ತೆ. ಅಂದ್ರೆ ಡೈರೆಕ್ಷನ್ ಕ್ವಶನ್ಸ್ ಗಳ ಸ್ಕ್ವೇರ್ ಗಳ ಸಮ್ ಇಸ್ ಈಕ್ವಲ್ಸ್ ಟು ಆಲ್ವೇಸ್ ಈಕ್ವಲ್ಸ್ ಟು 1 ಅಂತ ಅರ್ಥ. ಬಟ್ ಡೈರೆಕ್ಷನ್ ರೇಷಿಯೋಸ್ ಗಳ ಸ್ಕ್ವೇರ್ಸ್ ಗಳ ಸಮ್ ಏನಾಗಿರಲ್ಲ, ನಾಟ್ ಈಕ್ವಲ್ಸ್ ಟು 1 ಆಗಿರ್ತದೆ, ಹೌದಲ್ವಾ? ಸೊ ಈ ನೋಟ್ ಅನ್ನ ನೆನಪಿಟ್ಕೊಳ್ಳಿ, ದಿಸ್ ಇಸ್ ಬಹಳ ಇಂಪಾರ್ಟೆಂಟ್, ರೈಟ್? ಸೊ ನೆಕ್ಸ್ಟ್ we'll move on to the types of vectors. ಟೈಪ್ಸ್ ಆಫ್ ವೆಕ್ಟರ್ಸ್ ಗಳ ಬಗ್ಗೆ ಹೋಗೋಣ. ಫಸ್ಟ್ ಒನ್ ಅದರಲ್ಲಿ, ಸೊ ಲಾಸ್ಟ್ ಇಯರ್ ಆಗಿದ್ರೆ ಒಂದು ಡೆಫಿನೇಷನ್ ಈ ಟೈಪ್ಸ್ ಆಫ್ ವೆಕ್ಟರ್ಸ್ ಅಂತಾನೆ ಕೇಳ್ತಾ ಇದ್ರು. ಸೊ ಅನ್ಫಾರ್ಚುನೇಟ್ಲಿ ಈ ಸಲ 1 ಮಾರ್ಕ್ಸ್ ಡೆಫಿನೇಷನ್ ಯಾವುದೇ ಕೇಳಲ್ಲ. ಹಾಗಾದ್ರೆ ನಿಮಗೆ ಸೊ ಈ ಟೈಪ್ಸ್ ಆಫ್ ವೆಕ್ಟರ್ಸ್ ಗಳ ಬಗ್ಗೆ ಏನಿರ್ಬೇಕು, ನಿಮಗೆ ಮಾಹಿತಿ ಗೊತ್ತಿರಬೇಕು. First one, zero vector or null vector. Let vector A be any vector is said to be a zero vector if ಏನಾಗಿರಬೇಕು, magnitude of the vector A is equals ಏನಾಗಿರಬೇಕು, 0 ಆಗಿರಬೇಕು. So magnitude of that vector is equals to 0 ಆಯ್ತು ಅಂತಂದ್ರೆಗಿನ
ಅವಾಗ ನಾವೇಂತ ಕರಿತಾ ಹೋಗ್ತೀವಿ ಅದನ್ನ ಝೀರೋ ವೆಕ್ಟರ್ ಆರ್ ನಲ್ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಹೇಗೆ ಲೈಕ್ ದಿಸ್. The magnitude of a zero vector is a zero and a direction regarded as having any direction. It means ಏನಂತ ಅರ್ಥಪ್ಪ ಅಂದ್ರೆ ನಾವು ಒಂದು ಪಾಯಿಂಟ್ ಅಂತ ಅರ್ಥ ಅಲ್ವಾ. ನಾವು ಇದನ್ನೇ ಮಾಡೋ ಒಂದು ಡಾಟ್ ಇಂದ ನಾವೇನ್ ಮಾಡ್ಬೋದು ವೆಕ್ಟರ್ನ ರೆಪ್ರೆಸೆಂಟೇಷನ್ ಮಾಡಿದ್ರೆ ಸೊ ನಾವು ಇದನ್ನೇಂತ ಕರಿತಾ ಹೋಗ್ತೀವಿ ಝೀರೋ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಸಾರಿ ಝೀರೋ ವೆಕ್ಟರ್ ಅಂತ ಕರಿಬಹುದು, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಈಸ್ ಝೀರೋ ಆಗಿರ್ತದೆ. ಹಾಗಾದ್ರೆ ಅದರ ಡೈರೆಕ್ಷನ್ ಹೆಂಗಿರ್ಬೋದು, ಸೊ ಯಾವ ರೀತಿ ಆದ್ರೂ ಇರಬಹುದು. ಇಟ್ ಈಸ್ ಹ್ಯಾವಿಂಗ್ ಎನಿ ಡೈರೆಕ್ಷನ್. For example, we can write it as vector a is a zero vector ಅಂತನೂ ಬರೀಬಹುದು. ನಿಮ್ಗೊಂದು ಗೊತ್ತಿರಬೇಕು, ಝೀರೋ ವೆಕ್ಟರ್ ಆರ್ ನಲ್ ವೆಕ್ಟರ್ ಅಂದ್ರೆ ಏನಪ್ಪಾ ಅಂತಂತೇಳಿ, ಎ ವೆಕ್ಟರ್ ಹ್ಯಾವಿಂಗ್ ಅ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ಸ್ ಟು ಝೀರೋ ಆಯ್ತು ಅಂತಂದ್ರೆ ಈಗ ಅಂತಹ ವೆಕ್ಟರ್ನ ವಿ ಕಾಲ್ ಇಟ್ ಆಸ್ ನಲ್ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂದ್ರೆ ಏನಾಗಿರಬಹುದಪ್ಪ, ಲೆಟ್ ವೆಕ್ಟರ್ ಎ ಬಿ ಎನಿ ವೆಕ್ಟರ್ is said to be unit vector if magnitude of that vector is equals to ಏನಾಗಿರಬೇಕು 1 ಯೂನಿಟ್ ಆಗಿರಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಏನಾಗಿರಬೇಕು 1 ಆಗಿದ್ರೆ ಅಂತಹ ವೆಕ್ಟರ್ ಅನ್ನ ನಾವೇಂತ ಕರಿತಾ ಹೋಗ್ತೀವಿ ಯೂನಿಟ್ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಯೂನಿಟ್ ವೆಕ್ಟರ್ ಇಸ್ it is denoted by ಹೆಂಗೆ a cap and a cap is always given by vector a divisible by magnitude of a. ಮುಂದೆ ಹೇಳ್ತೀನಿ ಈ ಫಾರ್ಮುಲಾ ಹೇಗೆ ಬರುತ್ತೆ ಅಂತೇಳಿ ಮುಂದೆ ಹೇಳ್ತೀನಿ. ಸೊ ಹಾಗಾದ್ರೆ ಯೂನಿಟ್ ವೆಕ್ಟರ್ನ ಹೆಂಗೆ ಫೈಂಡ್ ಮಾಡ್ಕೊಳ್ತೀವಿ, ಯೂನಿಟ್ ವೆಕ್ಟರ್ನ ಸೊ ವೆಕ್ಟರ್ ಎ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತೇಳಿ ಬರ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಐ ಕ್ಯಾಪ್, ಮ್ಯಾಗ್ನಿಟ್ಯೂಡ್ ಆಫ್ ಜೆ ಕ್ಯಾಪ್, ಮ್ಯಾಗ್ನಿಟ್ಯೂಡ್ ಆಫ್ ಕೆ ಕ್ಯಾಪ್. ಸೊ ಇವೆಲ್ಲ ಅಂತ ಕರಿತೀವಿ ಯೂನಿಟ್ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ವೆಕ್ಟರ್. ದ ನೆಕ್ಸ್ಟ್ ಥರ್ಡ್ ಒನ್, co-initial vectors. co-initial vector ನೋಡಿ ವರ್ಡ್ ಅಲ್ಲೇ ಇದೆ co-initial vectors ಅಂತ ಹೇಳಿ. ಹಂಗಾದ್ರೆ ಏನಪ್ಪಾ ಡೆಫಿನೇಷನ್ ಏನ್ ಹೇಳುತ್ತೆ, ಸೊ 2 or more vector are said to be co-initial vector if they are same initial points. ಅವುಗಳ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರಬೇಕು ಸೇಮ್ ಇರಬೇಕು. ಅಂತಹ ವೆಕ್ಟರ್ಸ್ ಗಳನ್ನ ನಾವೆಂತ ಕರಿತಾ ಹೋಗ್ತೀವಿ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೋಡೋಣ, ನಾವು ಈ ಒಂದು ಪಾಯಿಂಟ್ ಅನ್ನು ತಗೊಳ್ಳೋಣ. ಈ ಒಂದು ಪಾಯಿಂಟ್ ಅನ್ನು ತಗೊಂಡಾಗ ವೆಕ್ಟರ್ ಎ ಮತ್ತೆ ವೆಕ್ಟರ್ ಸಿ ಗೆ ಏನಿದೆ ಕೋ ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆ. ಸೊ ಹಾಗಾದ್ರೆ ನಾವೆಂತ ಬರೀಬಹುದು ಎ ಅಂಡ್ ಸಿ ಆರ್ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತ ಹೇಳ್ಬಹುದು. ಇಟ್ ಮೀನ್ಸ್ ಎರಡು ವೆಕ್ಟರ್ಗಳಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇತ್ತು ಅಂತಂದ್ರೆ ಸೊ ಅಂತಹ ವೆಕ್ಟರ್ ನಾವೆಂತ ಕರಿತಾ ಹೋಗ್ತೀವಿ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ರೈಟ್. ಸೊ ವಿಲ್ ನೋಡಿದ ನೆಕ್ಸ್ಟ್ ಟೈಪ್ ಆಫ್ ವೆಕ್ಟರ್ಸ್ ಕೊಲಿನಿಯರ್ ವೆಕ್ಟರ್ ಅಂತ ಇದೆ. ನೆಕ್ಸ್ಟ್ ಯಾವುದು ಕೊಲಿನಿಯರ್ ವೆಕ್ಟರ್ಸ್. 2 or more vectors are said to be collinear if they are parallel to the same line irrespective of their magnitude and direction ಅಂತ ಹೇಳ್ತಿದ್ವಿ. ಸೊ ಕೊಲಿನಿಯರ್ ವೆಕ್ಟರ್ ಅಂದ್ರೆ ಏನಾಗಿರ್ಬೇಕು, ದೇ ಆರ್ ಪ್ಯಾರಲಲ್ ಟು ದಿ ಸೇಮ್ ಲೈನ್ ಆಗಿರ್ಬೇಕು. ಪ್ಯಾರಲ್ ಅಂದ್ರೆ ಗೊತ್ತಿದೆ, ಮೇ ಬಿ ಎರಡು ಲೈನ್ಗಳು ಈ ರೀತಿಯಾಗಿರ್ಬಹುದು ಅಥವಾ ಮೇ ಬಿ ಎರಡು ಲೈನ್ಗಳು ಈ ರೀತಿಯಾಗಿರ್ಬೋದು. ಇನ್ನು ಪ್ಯಾರಲ್ ಲೈನ್ ಅಂತ ಕರಿತೀವಿ, ಇದನ್ನ ಆಂಟಿ ಪ್ಯಾರಲಲ್ ಲೈನ್ ಅಂತ ಕರಿತಾ ಹೋಗ್ತೀವಿ. ನಾಟ್ ಆಂಟಿ ಪ್ಯಾರಲಲ್ ಲೈನ್, ಇಟ್ ಈಸ್ ಆಂಟಿ ಪ್ಯಾರಲಲ್ ಲೈನ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ. ಹಾಗಾದ್ರೆ ಕೊಲಿನಿಯರ್ ವೆಕ್ಟರ್ಸ್ ಅಂದ್ರೆ ಏನಪ್ಪಾ, ಸೊ 2 or more vectors are said to be collinear if they are parallel to the same line. ಏನಾಗಿರ್ಬೇಕು, ಅವು ಪ್ಯಾರಲಲ್ ಆಗಿರಬೇಕು. ಯಾವ ರೀತಿಯಾಗಿ, ಸೊ ಇವೆರಡು ರೀತಿಯಲ್ಲಿ ಇರಬೇಕು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಒಟ್ಟು ಪ್ಯಾರಲ್ ಆಗಿರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅವ್ರು ಏನ್ ಮಾಡ್ಕೊಳ್ಳಲ್ಲ, ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳೋಣ. ಸೊ ನಾವು ಇಲ್ಲಿ ಎಕ್ಸಾಂಪಲ್ ಬರ್ದಿದಲ್ವಾ ನೋಡಿ, ಈಗ ನಾವು ಇನ್ ಕೇಸ್ ಕನ್ಸಿಡರ್ ಮಾಡ್ಕೊಂಡಾಗ ವೆಕ್ಟರ್ ಬಿ ಮತ್ತೆ ವೆಕ್ಟರ್ ಎ ಏನಾಗಿದ್ದಾವೆ ಪ್ಯಾರಲ್ ಆಗಿದ್ದಾವ. ಅಗೇನ್ ವೆಕ್ಟರ್ ಸಿ ಮತ್ತೆ ವೆಕ್ಟರ್ ಡಿ ಏನಾಗಿದ್ದಾವೆ ಪ್ಯಾರಲ್ ಆಗಿದ್ದಾವೆ. ನೋಡಿ ಇವೆರಡು ಬಿ ಮತ್ತೆ ಎ ಸೇಮ್ ಡೈರೆಕ್ಷನ್ ಇದೆ, ಮತ್ತೆ ಸಿ ಮತ್ತೆ ಡಿ ಏನಾಗಿದ್ದಾವೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದಾವೆ. ಹಾಗಾದ್ರೆ ನೋಡೋಣ ಇಲ್ಲಿ. ಸೊ ಇನ್ ದ ಅಬೋ ಎಕ್ಸಾಂಪಲ್ ಎ ಅಂಡ್ ಬಿ ಆರ್ ಕೊಲಿನಿಯರ್ ವೆಕ್ಟರ್ಸ್ ಅಂಡ್ ಆಲ್ಸೋ ಸಿ ಅಂಡ್ ಡಿ ಆರ್ ಆಲ್ಸೋ ಕೊಲಿನಿಯರ್ ವೆಕ್ಟರ್ಸ್ ಆಗಿರ್ತವೆ. ಅವು ಪ್ಯಾರಲಲ್ ಆಗಿದ್ರೆ ಸಾಕು, ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಹೇಗಾದ್ರೂ ಇರಲಿ. ಓಕೆನಾ. ಸೊ ದಿಸ್ ಇಸ್ ಕಾಲ್ಡ್
ಕೊಲಿನಿಯರ್ ವೆಕ್ಟರ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕೋಪ್ಲೇನಾರ್ ವೆಕ್ಟರ್ಸ್. ಕೋಪ್ಲೇನಾರ್ ವೆಕ್ಟರ್ಸ್ ಅಂದ್ರೆನ, so two or more vectors are said to be coplanar vectors if they are lie in the same plane or they are parallel to the same plane ಆಗಿರ್ತದೆ. ಒಂದೇ ಪ್ಲೇನ್ ಮೇಲೆ ವೆಕ್ಟರ್ಸ್ಗಳು ಲೈಸ್ ಆಗಿಬಿಟ್ರೆ ಅಂತಹ ವೆಕ್ಟರ್ಸ್ಗಳನ್ನು ನಾವೆಂತ ಕರಿತಾ ಹೋಗ್ತೀವಿ? ಕೋಪ್ಲೇನಾರ್ ವೆಕ್ಟರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಒನ್ ಈಕ್ವಲ್ ವೆಕ್ಟರ್ಸ್. Equal vectors ಏನಾಗಿರಪ್ಪ? let vector A and vector B be any two vectors is said to be equal if they have a same magnitude and direction regardless of the position of their initial point. ಅವಳ ಪೊಸಿಷನ್ ಪಾಯಿಂಟ್ ಬಗ್ಗೆ ಇರೋಲ್ಲ, ಬಟ್ ಏನಾಗಿರ್ಬೇಕು? ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಸೇಮ್ ಡೈರೆಕ್ಷನ್ ಇರಬೇಕು. ಅಂತಹ ವೆಕ್ಟರ್ಸ್ ನಾವೇಂತ ಕರಿತಾ ಹೋಗ್ತೀವಿ? ಈಕ್ವಲ್ ವೆಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ, ಯಾವ ರೀತಿ ಡಿನೋಟ್ ಮಾಡ್ತೀವಪ್ಪ ಅಂದ್ರೆ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಇದನ್ನ ಅಬ್ಸರ್ವ್ ಮಾಡಿದಾಗ ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಏನಾಗ್ತವೆ? ಈಕ್ವಲ್ ವೆಕ್ಟರ್ಸ್ ಆಗ್ತವೆ. ಯಾಕಂದ್ರೆ ಅವೇನದವೆ? ಸೇಮ್ ಲೆಂತ್ ಇದೆ, ಹಾಗೆ ಏನಾಗಿದ್ದಾವೆ? ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ ಸೊ ಬಟ್ ನಮ್ಗೆ ಏನಾಗಿಲ್ಲ, ಇನಿಷಿಯಲ್ ಪಾಯಿಂಟ್ ಅವೆರಡಕ್ಕೆ ಏನಾಗಿದೆ? ಬೇರೆ ಬೇರೆ ಇದೆ. ಆದ್ರೂ ಅವೆರಡು ಏನಾಗಿದ್ದಾವೆ? ಪ್ಯಾರಲ್ ಆಗಿದೆ. ಪ್ಯಾರಲ್ ಆಗಿದ್ದು ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಸೇಮ್ ಡೈರೆಕ್ಷನ್ ಇದೆ. ಸೊ ಹಾಗಾಗಿ ಎ ಮತ್ತೆ ಬಿ ನ ನಾವೆಂತ ಕರೀಬಹುದಪ್ಪ ಅಂದ್ರೆ ಈಕ್ವಲ್ ವೆಕ್ಟರ್ ಅಂತೇಳಿ ಹೇಳ್ಬಹುದು. ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ definition. Negative of a vector. Negative of a vector, so a vector whose magnitude is the same as that of given vector but direction is opposite to that of it is called negative vector of the given vector. ಅಲ್ವಾ? ಸೊ ಏನ್ ಹೇಳ್ತಾರೆ? ಸೊ ಹೂಸ್ ಮ್ಯಾಗ್ನಿಟ್ಯೂಡ್, ಎರಡು ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಏನಿರಬೇಕು? ಸೇಮ್ ಇರಬೇಕು, ಬಟ್ ಡೈರೆಕ್ಷನ್ ಏನಾಗಿರ್ಬೇಕು? ಅಪೋಸಿಟ್ ಆಗಿರ್ಬೇಕು. ಸೊ ಅಂತಹ ವೆಕ್ಟರ್ ನಾವೆಂತ ಕರಿತಾ ಹೋಗ್ತೀವಿ? ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಇನ್ ದ ಅಬೋ ಎಕ್ಸಾಂಪಲ್, ಸೊ ಸಿ ಈಸ್ ಅ ನೆಗೆಟಿವ್ ವೆಕ್ಟರ್ ಟು ದಿ ವೆಕ್ಟರ್ ಡಿ ಆಗಿದೆ. ನೋಡೋಣ ಎಲ್ಲಿದೆ ಸಿ ಮತ್ತೆ ಡಿ. ನೋಡೋಣ ಸಿ ಮತ್ತೆ ಡಿ ವೆಕ್ಟರ್. ಸೊ ಒಂದೇನಿದೆ? ವೆಕ್ಟರ್ ಸಿ ಹೀಗಿದ್ರೆ ಸೇಮ್ ಲೆಂತ್ ಇದೆ, ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಬಟ್ ಇದೇನಾಗಿದೆ? ಡೈರೆಕ್ಷನ್ ಚೇಂಜ್ ಇದೆ, ವೆಕ್ಟರ್ ಡಿ. ಹಾಗಾದ್ರೆ ಸೊ ಏನಂತ ಹೇಳ್ಬೋದು? ದ ಸಿ ಈಸ್ ನೆಗೆಟಿವ್ ವೆಕ್ಟರ್ ಆಫ್ ಎ ವೆಕ್ಟರ್ ಡಿ ಅಂತ ಹೇಳ್ಬೋದು. ಇಟ್ ಇಸ್ ರಿಟನ್ ಆಸ್ ಸಿ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ವೆಕ್ಟರ್ ಅಂತ ಬರೆಯಬಹುದು. So BA is a negative of the vector AB and it is written as ಏನಂತ ಬರೀಬಹುದು? BA is equals to minus AB vector ಅಂತ ಬರೀಬಹುದು. Right? So these are all the types of vectors. Okay na? A vector whose magnitude is 0 is called as a zero vector. A vector whose magnitude is 1 is called unit vector. Two or more vector having same initial point called as co-initial vectors. Next ಅದೇ ರೀತಿ co-terminal vectors ಅಂತ ಬರ್ತಾ ಹೋಗ್ತದೆ. ಟೂ ಆರ್ ಮೋರ್ ವೆಕ್ಟರ್ ಹ್ಯಾವಿಂಗ್ ಸೇಮ್ ಟರ್ಮಿನಲ್ ಪಾಯಿಂಟ್ ಅನ್ನ ನಾವೇನಂತ ಕರಿತಾ ಹೋಗ್ತೀವಿ? ಕೋ ಟರ್ಮಿನಲ್ ವೆಕ್ಟರ್ಸ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಕೊಲಿನಿಯರ್ ವೆಕ್ಟರ್ ಅಂದ್ರೆ ಏನಾಗಿರ್ಬೇಕು? ಪ್ಯಾರಲಲ್ ಆಗಿರಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ನೆಕ್ಸ್ಟ್ ಕೋಪ್ಲೇನರ್ ವೆಕ್ಟರ್ ಅಂದ್ರೆ ಏನಾಗಿರ್ಬೇಕು? ಎಲ್ಲಾ ವೆಕ್ಟರ್ಗಳು ಟೂ ಆರ್ ಮೋರ್ ವೆಕ್ಟರ್ ಲೈಸ್ ಇದೆ ಸೇಮ್ ಪ್ಲೇನ್ ಆಗಿರಬೇಕು. ಈಕ್ವಲ್ ವೆಕ್ಟರ್ ಅಂದ್ರೆ ಏನಾಗಿರ್ಬೇಕು? ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಸೇಮ್ ಡೈರೆಕ್ಷನ್ ಇರಬೇಕು. ಓಕೆನಾ? ರೈಟ್. ಸೊ ನೆಗೆಟಿವ್ ಆಫ್ ಎ ವೆಕ್ಟರ್ ಏನಾಗಿರ್ಬೇಕು? ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಇದ್ರೇನ ಅಂತ ವೆಕ್ಟರ್ ನಾವಂತ ಕರಿತಾ ಹೋಗ್ತೀವಿ ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ರೈಟ್. ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ವೆಕ್ಟರ್ಸ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಆಲ್ಜಿಬ್ರಾ ಆನ್ ವೆಕ್ಟರ್ಸ್. ಸೊ ಆಲ್ಜಿಬ್ರಾ ಅಂದ್ಕೊಳ್ಳಿ ನಮಗೇನು ಬರುತ್ತೆ ಇಲ್ಲಿ? ಸೊ ಅಡಿಷನ್, ಸಬ್ಸ್ಟ್ರಾಕ್ಷನ್ ಬರ್ತಾ ಹೋಗ್ತದೆ. ಫಸ್ಟ್ ಒನ್, ದ ಟ್ರಯಾಂಗಲ್ ಲಾ ಆಫ್ ಅಡಿಷನ್ಸ್. ನಾವೇನ್ ಮಾಡ್ತೀವಿ ಇಲ್ಲಿ? ವೆಕ್ಟರ್ ಅಡಿಷನ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ ತಗೊಳ್ತಾ ಹೋಗ್ತೀವಿ. ತಗೊಳ್ಳೋಣ. ಲೆಟ್
vector A and vector B be any two vectors represented by two adjacent sides of a triangle. Vector A ಅಂತ ತಗೊಳ್ಳೋಣ, vector B ತಗೊಳ್ಳೋಣ. ಸೊ ಅವೇನ್ ಮಾಡ್ತಾ ಹೋಗ್ತೀವಿ, it represents a adjacent sides of a triangle in the manner of terminal points way coincide with initial point B. Then their sum is represented by the third side of the triangle and its direction from the initial point A to the terminal point ಏನಾಗಿರುತ್ತೆ B ಆಗಿರ್ತದೆ. And it is denoted by ಯಾವ ರೀತಿಯಾಗಿ vector A plus vector B. This is called as a triangle of vector addition. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಸೊ ಒಂದು ವೆಕ್ಟರ್ A ಇದೆ, ಅಗೇನ್ ಇನ್ನೊಂದೇನಿದೆ ವೆಕ್ಟರ್ ಬಿ ಇದೆ. ಹಾಗಾದ್ರೆ ಇವೆರಡು ವೆಕ್ಟರ್ಗಳ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿರ್ತದಪ್ಪ ಅಂದ್ರೆ ಸೊ ಇಲ್ಲೊಂದು ಡಯಾಗನಲ್ ಲೈನ್ ಮೇಲೆ ಇರ್ತದೆ. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಏನಾಗುತ್ತೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆಗುತ್ತೆ. ಅದೇ ರೀತಿಯಾಗಿ ವೆಕ್ಟರ್ ಸಿ ಮತ್ತೆ ವೆಕ್ಟರ್ ಡಿ ಅಂತ ತಗೊಂಡಾಗ ಸೊ ಅವೆರಡುಗಳ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿರ್ತದೆ ಸಿ ವೆಕ್ಟರ್ ಪ್ಲಸ್ ಡಿ ವೆಕ್ಟರ್ ಆಗಿರುತ್ತೆ. ಹಾಗಾದ್ರೆ ಒಂದು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿರ್ತದೆ ಆಲ್ವೇಸ್ ಇಟ್ ಲೈಸ್ ಆನ್ ಸೊ ದಟ್ ಈಸ್ ಹೈಪೋಟೆನಸ್. Okay, right. So next we'll move on to the parallelogram law of vector addition. So parallelogram law vector addition ಏನು ಹೇಳ್ತದಪ್ಪ ಅಂದ್ರೆ so let vector A and vector B any two vectors represented by two adjacent sides of parallelogram in a manner of vector A and vector B start with the same initial point. Then their sum is represented by the diagonal of a parallelogram through their common point A and B, and it is denoted by vector A plus vector B. This is called parallelogram law of vector addition. So ಇದಕ್ಕೊಂದು one of the best example ಯಾವುದಪ್ಪ ಅಂತಂದ್ರಿಗೆನಾ, ಸೊ ಇಲ್ಲಿ ಒಂದು ರಿವರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೆಲ್ಲ ವಾಟರ್ ಫ್ಲೋ ಇದೆ, ವಾಟರ್ ಫ್ಲೋ ಈಸ್ ಇನ್ ದ ಡೈರೆಕ್ಷನ್ ಲೈಕ್ ದಿಸ್. ಸೊ ಇಲ್ಲಿ ಒಂದು ಬೋಟ್ ಇದೆ ಅಂತ ಅನ್ಕೊಳ್ಳೋಣ, ಅದಲ್ವಾ. ಸೊ ನಾವೇನ್ ಮಾಡ್ಬೇಕು, ಈಗ ಈ ಬೋಟ್ ತಗೊಂಡೋಗಿ ನಾವೇನ್ ಮಾಡ್ಬೇಕು, ಈ ಪ್ಲೇಸ್ಗೆ ನಾವೇನ್ ಮಾಡ್ತಾ ಹೋಗ್ಬೇಕು, ರೀಚ್ ಹಾಕ್ಬೇಕು. ಹಾಗಾದ್ರೆ ನಾವು ಬೋಟ್ ಅನ್ನ ಸೊ ಡೈರೆಕ್ಟ್ ಆಗಿ ವಾಟರ್ ಫ್ಲೋ ಹೀಗಿದ್ದಾಗ ವಿ ಕ್ಯಾನ್ ಮೂವ್ ಸ್ಟ್ರೈಟ್ ವರ್ಡ್. ನಾವ್ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮೂವ್ ಆಗ್ಲಿಕ್ಕೆ ಆಗಲ್ಲ, ಹೌದಲ್ವಾ. ಸೊ ವೆಕ್ಟರ್ ಎ ಒಂದಿಲ್ಲಿದೆ, ವೆಕ್ಟರ್ ಬಿ ಇದೆ, ಬಟ್ ನಾವ್ ಇದನ್ನ ಮೂವ್ ಮಾಡ್ತಾ ಹೋದಾಗಲ್ಲ. ಸೊ ನಾವ್ ಹೆಂಗ್ ಹೋಗ್ಬೋದಪ್ಪ ಅಂದ್ರೆ ವಿ ಕ್ಯಾನ್ ರೀಚ್ ಟು ದಿಸ್ ಪಾಯಿಂಟ್. ನಾವೇನ್ ಮಾಡ್ಬೋದು, ಈ ವೇಯಲ್ಲಿ ಸೊ ಈ ರೀಸನ್ಗೆ ನಾವೇನ್ ಮಾಡ್ಬೋದು, ರೀಚ್ ಆಗಬಹುದು. ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಸೊ ಇಲ್ಲಿ ಸೇಮ್ ಇನಿಷಿಯಲ್ ಪಾಯಿಂಟ್ ಇದೆ, ನಾವೇನ್ ಮಾಡಬೇಕು, ಸೊ ಈ ರೀಸನ್ ನಾವೇನ್ ಮಾಡಬೇಕು, ರೀಚ್ ಆಗ್ಬೇಕಂದ್ರೆ ನಾನು ನೋಡಿ ವಾಟರ್ ಫ್ಲೋ ಹೆಂಗಿದೆ, ವಾಟರ್ ಫ್ಲೋ ಈ ರೀತಿಯಾಗಿದೆ, ನಾವೇನ್ ಮಾಡಬೇಕು, ಈ ಪ್ಲೇಸ್ ಅಲ್ಲಿ ರೀಚ್ ಆಗಲಿಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಮೂವ್ಮೆಂಟ್ ಹೆಂಗ್ ಹೋಗುತ್ತೆ, ಸೊ ಲೈಕ್ ದಿಸ್. ಹಾಗಾದ್ರೆ ರಿಸಲ್ಟೆಂಟ್ ವೆಕ್ಟರ್ ಯಾವಾಗಲೂ ಎಲ್ಲಿರ್ತದಪ್ಪ ಅಂತಂದ್ರೆ ಸೊ ಆನ್ ದಿ ಡಯಾಗ್ನಲ್ ಲೈನ್ ಆಫ್ ದಿ parallelogram ಅಲ್ಲಿ ಇದ್ದೇ ಇರ್ತದೆ. This is the one of the best example. Okay na, right. So next one, the properties of vector addition. So properties of vector addition ಅಲ್ಲಿ ನೋಡಿ, vector A plus vector B is equals to vector B plus vector A. It means a commutative law holds ಆಗುತ್ತೆ. ಇಲ್ಲಿ vector addition ಅಲ್ಲಿ commutative law holds ಆಗುತ್ತೆ. Next, vector A plus vector B plus vector C is equals to vector B plus vector A plus vector C ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಆಗುತ್ತೆ ಇಲ್ಲಿ ವೆಕ್ಟರ್ ಅಡಿಷನ್ ಅಲ್ಲಿ. ಅಗೇನ್ ವೆಕ್ಟರ್ A plus 0 is equals to vector A. So this is the identity law. ಹಾಗಾದ್ರೆ ಐಡೆಂಟಿಟಿ ಎಲಿಮೆಂಟ್ ಫಾರ್ ವೆಕ್ಟರ್ ಅಡಿಷನ್ ಯಾವ್ದಾಗುತ್ತೆ, 0 ವೆಕ್ಟರ್. ನೆಕ್ಸ್ಟ್ ವೆಕ್ಟರ್ A plus minus vector A is equals to 0 ವೆಕ್ಟರ್ ಅಂತ ಬಂದಿದೆ. ಹಾಗಾದ್ರೆ ಸೊ ದಿಸ್ ಒನ್ ಇಸ್ ಆಕ್ಟ್ ಆಸ್ ಇನ್ವರ್ಸ್ ಆಫ್ ಎ ವೆಕ್ಟರ್. ಅದರಲ್ಲಿ ಕೂಡ ಏನಾಗುತ್ತೆ, ಇನ್ವರ್ಸ್ ಲಾ ಕೂಡ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಏನಾಗುತ್ತೆ ಇಲ್ಲಿ, ಸೊ ಟ್ರಯಾಂಗುಲರ್ ಇನ್ಇಕ್ವಾಲಿಟಿ ಅಂತ ಕರಿಬಹುದು. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A plus vector B is always less than magnitude of vector A plus magnitude of B. Again, sixth property, magnitude of A minus B is always greater than or equals to magnitude of A minus magnitude of ಏನಾಗುತ್ತೆ, B vector ಆಗುತ್ತೆ. So next property, let D1 and D2 be diagonal of the parallelogram and vector A and vector B is the adjacent sides of the parallelogram. Then vector A is given by ಏನು ಬರ್ತದೆ, D1 plus D2 by 2. Again vector B ಏನಾಗುತ್ತೆ ಅಂದ್ರೆ D1 minus D2 by
2 ಆಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಪ್ರೂಫ್ ಇದೆ, ಪ್ರೂಫ್ ಇಸ್ ನಾಟ್ ನೆಸೆಸರಿ. ಸೊ ನಿಮಗೆ ಈ ಹಿಂಟ್ ಗೊತ್ತಿರಲಿ, ಯಾಕಂದ್ರೆ ಈ ಚಾಪ್ಟರ್ ಇಂದ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತವೆ. ಸೊ ಹಾಗಾಗಿ ನಿಮಗೆ ಈ ಪ್ರಾಪರ್ಟೀಸ್ ಕೂಡ ನಿಮಗೆ ಏನಿರಬೇಕು, ಗೊತ್ತಿರಬೇಕಾಗುತ್ತೆ. ಸೊ ನೆಕ್ಸ್ಟ್, ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೇಲಾರ್. ಅಂದ್ರೆ ಒಂದು ವೆಕ್ಟರ್ಗೆ ನಾವೇನ್ ಮಾಡ್ತಾ ಹೋಗೋದಪ್ಪ ಅಂದ್ರೆ ನಾವು ಒಂದು ರಿಯಲ್ ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋದು. Let vector A be a given vector and lambda be a scalar, then the product of vector A by the scalar lambda is denoted by, ಯಾವ ರೀತಿ ಡಿನೋಟ್ ಮಾಡ್ತೀವಿ, lambda into vector A is called the multiplication of a vector by the scalar lambda ಅಂತ ಹೇಳ್ತಿರ್ತೀವಿ. Note that lambda A is also a vector, so collinear to the vector ಏನಾಗಿರುತ್ತೆ, vector A ಆಗಿರ್ತದೆ. ಅಂದ್ರೆ in the direction of ಏನಾಗಿರ್ತದೆ, A ಯಲ್ಲಿ ಇರ್ತಾ ಹೋಗ್ತದೆ. ಅಂದ್ರೆ ಒಂದು ವೆಕ್ಟರ್ಗೆ ನಾವು ಇನ್ ಕೇಸ್ ಯಾವುದೋ ಒಂದು ರಿಯಲ್ ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ಅದು ಪಾಸಿಟಿವ್ ಆಗಿದ್ರೆ ಅಥವಾ ಇರ್ಬೋದು ಅಥವಾ ನೆಗೆಟಿವ್ ಆದ್ರೂ ಇರ್ಬೋದು. ಸೊ ಅದನ್ನು ನಾವೇಂತ ಕರಿತಾ ಹೋಗ್ತೀವಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಅಥವಾ ಮಲ್ಟಿಪ್ಲಿಕೇಶನ್ ಬೈ ಎ ಸ್ಕೇಲಾರ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ದ ಡೈರೆಕ್ಷನ್ ಆಫ್ ಲ್ಯಾಂಬ್ಡಾ ವೆಕ್ಟರ್ ಎ ಇಸ್ ಸೇಮ್ ಆಸ್ ಆಫ್ ವೆಕ್ಟರ್ ಎ ಇಫ್ ಲ್ಯಾಂಬ್ಡಾ ಈಸ್ ಪಾಸಿಟಿವ್. ಲ್ಯಾಂಬ್ಡಾ ಪಾಸಿಟಿವ್ ಆಗಿದ್ರೆ ವೆಕ್ಟರ್ ಎ ಡೈರೆಕ್ಷನ್ ಅಲ್ಲಿ ಏನಿರ್ತದೆ, ಲ್ಯಾಂಬ್ಡಾ ಎ ಇರ್ತದೆ. ಇನ್ ಕೇಸ್ ನೆಗೆಟಿವ್ ಆದ್ರೆ ಏನಾಗಿರ್ತದೆ, ಅಪೋಸಿಟ್ ಟು ದಟ್ ಆಫ್ ವೆಕ್ಟರ್ ಎ ಆಗಿರ್ತದೆ. ಸೊ ನೋಟ್, another one is not important, lambda into vector a cap is equals ನಾವೆಂತ ಬರಿಬಹುದು, ವೆಕ್ಟರ್ ಎ ಅಂತ ಬರಿಬಹುದು. ಹಾಗಾದ್ರೆ a cap is equals ಏನಾಗುತ್ತೆ, ವೆಕ್ಟರ್ ಎ ಡಿವಿಸಿಬಲ್ ಬೈ ಲ್ಯಾಂಬ್ಡಾ ಆಗುತ್ತೆ. ಹಾಗಾದ್ರೆ ವೆಕ್ಟರ್ a cap is equals ನಾವೆಂತ ಬರಿಬಹುದು, ವೆಕ್ಟರ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ a cap ನ ನಾವೆಂತ ಕರಿತಾ ಹೋಗ್ತೀವಿ, ಸೊ ಯೂನಿಟ್ ವೆಕ್ಟರ್ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ಯೂನಿಟ್ ವೆಕ್ಟರ್ ದಟ್ ಇಸ್ a cap is equals ಅಂತ ಬರಿಬಹುದು, ವೆಕ್ಟರ್ ಎ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂತೇಳಿ ಬರೀಬಹುದು. So this is about multiplication of a vector by a scalar. So next, components of a vector in space. Components ಹೆಂಗಿರ್ತದೆ ನೋಡ್ತಾ ಹೋಗೋಣ. Again we'll consider a space, x axis, y axis, z axis. ಒಂದು ಪಾಯಿಂಟ್ p ಅನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ, ದಟ್ ಇಸ್ OP ಆಗುತ್ತೆ. ಅಗೇನ್ n ಅನ್ನೋ ಪಾಯಿಂಟ್ XY ಪ್ಲೇನ್ ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಲೆಟ್ p of x, y, b any point in a space and OP is the position vector present in the space. Let OM ಇಲ್ಲದಲ್ವಾ, OM vector is equals to xi. Next MN is equals to yj. NP ಏನು, NP is equals ಆಗುತ್ತೆ zk ಆಗುತ್ತೆ. ಸೊ in a triangle OMN ಇಲ್ಲಿ ಕಾಣಿಸಿದೆ OMN. ಸೊ ON is equals to ನಮ್ಗೆ ಏನಾಗುತ್ತೆ, ಬೈ ಯೂಸಿಂಗ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಇಂದ ಏನಾಗುತ್ತೆ, OM ಪ್ಲಸ್ MN ಆಗುತ್ತೆ. ಹಾಗಾದ್ರೆ ON is equals ಆಯ್ತು xi ಪ್ಲಸ್ yi j ಕ್ಯಾಪ್ ಆಯ್ತು. ಸೊ ಇನ್ ಟ್ರಯಾಂಗಲ್ ನೆಕ್ಸ್ಟ್ ಹೋಗೋಣ, ONP ಹೋಗೋಣ. ONP ಕನ್ಸಿಡರ್ ಮಾಡ್ಕೊಂಡಾಗ OP is equals this, OP is equals ಆಗುತ್ತೆ ON ಪ್ಲಸ್ NP ಆಗುತ್ತೆ. ದೇರ್ ಫಾರ್ OP ವೆಕ್ಟರ್ is equals ನಾವೆಂತ ಬರಿಬಹುದು, xi ಕ್ಯಾಪ್ ಪ್ಲಸ್ yj ಕ್ಯಾಪ್ ಪ್ಲಸ್ zk ಕ್ಯಾಪ್ ಅಂತೇಳಿ ಬರಿಬಹುದು. ಆರ್ OP ವೆಕ್ಟರ್ ನಾವೆಂತ ಬರಿಬಹುದು, x, y, z ಅಂತ ಬರಿಬಹುದು. ಹಾಗಾದ್ರೆ ಪ್ರತಿಯೊಂದು ವೆಕ್ಟರ್ ನಾವು ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ತೀವಪ್ಪ ಅಂದ್ರೆ xi ಕ್ಯಾಪ್ ಪ್ಲಸ್ yj ಕ್ಯಾಪ್ ಪ್ಲಸ್ zk ಕ್ಯಾಪ್ ಇಂದ ಬರಿಬಹುದು. ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಇನ್ ದ ಫಾರ್ಮ್ ಆಫ್ ಅ ಟ್ರಿಪಲ್ ಪ್ರಾಡಕ್ಟ್. ಈ ರೀತಿ ಕೂಡ ನಾವು ಬರೀಬಹುದು, x, y, z ಅಂತ ಕೂಡ ಬರೀಬಹುದು. ಸೊ ದಿಸ್ ಈಸ್ ದ ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟರ್ಸ್ ಇನ್ ಸ್ಪೇಸ್ ಆಗುತ್ತೆ, ವೇರ್ x, y, z ಆರ್ called a scalar components of OP and xi, yj, zk are called vector components of ಏನಾಗುತ್ತೆ, OP ಆಗುತ್ತೆ. Then the magnitude of OP, then the magnitude of OP ಅಂದ್ರೆ ಏನು ಬರೀಬಹುದು ನಾವು, ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಅಂತೇಳಿ ಬರೀಬಹುದು. ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್. ಗೊತ್ತಲ್ವಾ, ಒಂದು ವೆಕ್ಟರ್ ನಾವು xi ಕ್ಯಾಪ್ ಪ್ಲಸ್ yj ಕ್ಯಾಪ್ ಪ್ಲಸ್ zk ಕ್ಯಾಪ್ ಇಂದ ಬರೀಬಹುದು. ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಂದ್ರೆ ನಮಗೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಸೊ ಈ ಮೂರು ಮಾಹಿತಿ ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಅಬೌಟ್ ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟರ್ ಇನ್ ಸ್ಪೇಸ್ ಆಗುತ್ತೆ. ಸೊ ನೆಕ್ಸ್ಟ್, let vector A is equals to A1i cap plus B1j cap plus C1k cap and vector B is equals to A2i cap plus B2j cap plus C2k cap be any two vectors
ಅಂಡ್ ಲ್ಯಾಂಬ್ಡಾ ಬಿ ಇನ್ ಈಸ್ ಸ್ಕೇಲರ್ ದೆನ್ ಎರಡು ವೆಕ್ಟರ್ಗಳು ಕೊಟ್ಟಿರ್ತಾರೆ ಕಾಂಪೊನೆಂಟ್ ವೈಸ್ ಹೇಗೆ ಆ್ಯಡ್ ಮಾಡಬಹುದಪ್ಪ ನೆನ್ಪು ಮಾಡ್ಕೊಳ್ಳಿ. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇದ್ರೆ ನಾವೇನು ಮಾಡಬಹುದು ಐ ಕ್ಯಾಪ್ ಜೊತೆ ಆ್ಯಡ್ ಮಾಡಬಹುದು, ಜೆ ಕ್ಯಾಪ್ ಜೊತೆ ಆ್ಯಡ್ ಮಾಡಬೇಕು, ಕೆ ಕ್ಯಾಪ್ ಜೊತೆ ಆ್ಯಡ್ ಮಾಡಬೇಕು. ಲೈಕ್ ದಿಸ್ ಹೆಂಗೆ A1 ಪ್ಲಸ್ A2 ಐ ಕ್ಯಾಪ್ ಪ್ಲಸ್ B1 ಪ್ಲಸ್ B2 ಜೆ ಕ್ಯಾಪ್ ಪ್ಲಸ್ C1 ಪ್ಲಸ್ C2 ಕೆ ಕ್ಯಾಪ್ ಆಗುತ್ತೆ. ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಇನ್ ಸೊ ಈ ರೀತಿ ಬರೀಬಹುದು A1 ಪ್ಲಸ್ A2 B1 ಪ್ಲಸ್ B2 C1 ಪ್ಲಸ್ C2 ಅಂತ ಬರೀಬಹುದು. ಸಿಮಿಲರ್ಲಿ ಎ ಮೈನಸ್ ಬಿ ಮಾಡಿದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. A1 ಪ್ಲಸ್ A2 ಏನಾಗುತ್ತೆ A1 ಮೈನಸ್ A2 ಆಗುತ್ತೆ. ಅದೇ ರೀತಿಯಾಗಿ ಏನಾಗುತ್ತೆ B1 ಪ್ಲಸ್ B2 ಏನಾಗುತ್ತೆ B1 ಮೈನಸ್ B2 ಆಗುತ್ತೆ. C1 ಪ್ಲಸ್ C2 ಏನಾಗುತ್ತೆ C1 ಮೈನಸ್ C2 ಆಗುತ್ತೆ. ಅದೇನಂತ ಬರೀಬಹುದನ್ನ A1 ಮೈನಸ್ A2 B1 ಮೈನಸ್ B2 C1 ಮೈನಸ್ C2 ಅಂತೇಳಿ ಬರೀಬಹುದು. ಸೊ ನೆಕ್ಸ್ಟ್ ನಾವು ಒಂದು ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡ್ತೀವಿ, ಸ್ಕೇಲರ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ನಾವೇನ್ ಮಾಡಬೇಕು ಈಚ್ ಕಾಂಪೋನೆಂಟ್ ಕೂಡ ನಾವೇನ್ ಮಾಡ್ತಾ ಹೋಗ್ಬೇಕು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಆರ್ ವಿ ಕ್ಯಾನ್ ಲ್ಯಾಂಬ್ಡಾ ವೆಕ್ಟರ್ ಏನಂತ ಬರೀಬಹುದು ಲ್ಯಾಂಬ್ಡಾ A1 ಲ್ಯಾಂಬ್ಡಾ B1 ಲ್ಯಾಂಬ್ಡಾ C1 ಅಂತೇಳಿ ಬರಿತಾ ಹೋಗಬಹುದು. ನೆಕ್ಸ್ಟ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ ಆಗ್ಬೇಕು ಅಂದ್ರಿಗಿನ ಏನೋ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ ಆಗ್ಬೇಕಂದ್ರಿಗಿನ A1 ಇಸ್ ಈಕ್ವಲ್ಸ್ ಟು A2 ಆಗಬೇಕು, B1 is equals to B2 ಆಗಬೇಕು, ನೆಕ್ಸ್ಟ್ C1 is equals to ಆಗಬೇಕು, C2 ಆಗಲೇಬೇಕು. ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕಾಂಪೊನೆಂಟ್ಸ್ ಏನಾಗಬೇಕು ಐ ಕಾಂಪೊನೆಂಟ್ ಈಕ್ವಲ್ ಆಗಬೇಕು, ಜೆ ಕಾಂಪೊನೆಂಟ್ ಈಕ್ವಲ್ ಆಗಬೇಕು, ಕೆ ಕಾಂಪೊನೆಂಟ್ಗೆ ಈಕ್ವಲ್ ಆಗ್ತಾ ಹೋಗಬೇಕು. ಅವಾಗ ನಾವೆಂತ ಕರಿತಾ ಹೋಗ್ತೀವಿ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ ಅಂತ ಹೇಳ್ಬಹುದು. ಓಕೆನಾ. ನೆಕ್ಸ್ಟ್ ಲೆಟ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು A1 ಐ ಕ್ಯಾಪ್ B1 ಜೆ ಕ್ಯಾಪ್ C1 ಕೆ ಕ್ಯಾಪ್ ಬಿ ಎನಿ ವೆಕ್ಟರ್ and lambda b any scalar, then lambda into vector a is always collinear to vector a ಆಗಿರ್ತದೆ. ನೋಡಿ a ಇದ್ದಾಗಿನ ಸೊ a ಅನ್ನೋ ವೆಕ್ಟರ್ ಹೀಗಿದೆ, ಅದಕ್ಕೆ ನಾವೇನ್ ಮಾಡ್ತಿದ್ವಿ ಸಮ್ ಸ್ಕೇಲಾರ್ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಸೊ ಪಾಸಿಟಿವ್ ಇರೋದ್ರಿಂದ ನಾವೇನಾಗ್ತದೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ದಿಸ್ ಇಸ್ ಇಂಪಾರ್ಟೆಂಟ್ ಕೊಲಿನಿಯಾರಿಟಿ ಇನ್ ಎ ವೆಕ್ಟರ್ ಫಾರ್ಮ್. ನೋಡಿ ಎರಡು ವೆಕ್ಟರ್ ನಾವು ಕೊಲಿನಿಯರ್ ಅಂತ ಹೇಳಬೇಕಪ್ಪ ಅಂದ್ರೆ ಒಂದು ವೆಕ್ಟರ್ನ ಸ್ಕೇಲಾರ್ ಮಲ್ಟಿಪಲ್ ಆಫ್ ಅನದರ್ ವೆಕ್ಟರ್ ಆಗಿ ಬರೆಯೋ ಹಾಗಿರಬೇಕು. ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಸೆಟ್ ಟು ಬಿ ಕೊಲಿನಿಯರ್ ವೆಕ್ಟರ್. ಸೊ ಒನ್ ವೆಕ್ಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಸ್ಕೇಲಾರ್ ಮಲ್ಟಿಪ್ಲೈ ಆಫ್ ಅನದರ್ ವೆಕ್ಟರ್ ಆಗಿ ಬರ್ತಾ ಹೋದ್ರೆ ಸೊ ಅದನ್ನ ನಾವೆಂತ ಕರಿತೀವಿ ಕೊಲಿನಿಯರ್ ವೆಕ್ಟರ್ಸ್ ಅಂತ ಕರಿತಾ ಇರ್ತೀವಿ, ವೇರ್ ಲ್ಯಾಂಬ್ಡಾ ಈಸ್ ನಾನ್ ಝೀರೋ ಆಗಿರ್ತದೆ. ನೆಕ್ಸ್ಟ್ ಕೊಲಿನಾರಿಟಿ ಇನ್ ಸ್ಕೇಲಾರ್ ಫಾರ್ಮ್ ಅಂದ್ರೆ ನಮಗೆ ಕಾಂಪೊನೆಂಟ್ಸ್ ವೈಸ್ ಕೊಟ್ಬಿಟ್ಟಿದ್ದಾರೆ. ವೆಕ್ಟರ್ ಎ ಕೊಟ್ಟಿದ್ರೆ A1 ಐ ಕ್ಯಾಪ್ B1 ಜೆ ಕ್ಯಾಪ್ C1 ಕೆ ಕ್ಯಾಪ್ ಅಂಡ್ ಬಿ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು A2 ಐ ಕ್ಯಾಪ್ B2 ಜೆ ಕ್ಯಾಪ್ ಪ್ಲಸ್ C2 ಕೆ ಕ್ಯಾಪ್ ಬಿ ಎನಿ ಟು ಕೊಲಿನಿಯರ್ ವೆಕ್ಟರ್ಸ್ ಇಫ್ A1 by A2 is equals to B1 by B2 is equals to C1 by ಏನಾಗಬೇಕು C2 ಆಗಬೇಕು. ಅಂದ್ರೆ ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗಿರ್ಬೇಕು ಪ್ರಪೋರ್ಷನಲ್ ಆಗಿರಬೇಕು. ಹಿಂಗಿದ್ರೆ ನಾವೇನಂತ ಹೇಳ್ಬೋದು ಎರಡು ವೆಕ್ಟರ್ಸ್ಗಳು ಕೊಲಿನಿಯರ್ ಆಗಿದ್ದಾವೆ ಅಂತೇಳಿ ನಾವೇನ್ ಮಾಡೋದು ಮ್ಯಾಥಮೆಟಿಕಲಿ ಶೋ ಮಾಡಬಹುದು. ಓಕೆನಾ. ರೈಟ್. ಸೊ ನೆಕ್ಸ್ಟ್ ವೆಕ್ಟರ್ ಜಾಯಿನಿಂಗ್ ಅಟ್ 2 ಪಾಯಿಂಟ್ಸ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ನಮಗೇನು ಬೇಕಾಗತ್ತೆ ಎ ಬಿ ವೆಕ್ಟರ್ ಬೇಕಾಗತ್ತೆ. ಹಾಗಾಗಿ ನಾನು ಏನು ಮಾಡ್ಕೊಳ್ತೀನಿ ಸೊ ಸ್ಪೇಸ್ ಅನ್ನು ತಗೊಂಡು ಆ ಸ್ಪೇಸ್ ಅಲ್ಲಿ ಎರಡು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಲೆಟ್ ಎ ಬಿ ಒನ್ ಪಾಯಿಂಟ್ ಅಂಡ್ ಬಿ ಅನದರ್ ಪಾಯಿಂಟ್. ಸೊ ಎ ಪಾಯಿಂಟ್ ನ ಕೋಆರ್ಡಿನೇಟ್ ಪಾಯಿಂಟ್ಸ್ ಹೆಂಗ್ ಬರ್ಕೊಳ್ಳೋಣ x1, y1, z1. ಬಿ ಪಾಯಿಂಟ್ ಹೆಂಗ್ ತಗೊಳ್ಳೋಣ x2, y2, z2 ಅಂತ ತಗೊಳ್ಳೋಣ. ಸೊ ನಮಗೆ ಏನ್ ಬೇಕಾಗಿದೆ ಪೊಸಿಷನ್ ವೆಕ್ಟರ್ ಆಫ್ ಏನ್ ಬೇಕು ಎ ಬಿ ಬೇಕು. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ ಸೊ ಪೊಸಿಷನ್ ವೆಕ್ಟರ್ ತಗೊಳ್ಳೋಣ. ಫಸ್ಟ್ಗೆ ಓ ಎ ಓ ಬಿ ಫೈಂಡ್ ಮಾಡ್ಕೊಳ್ಳೋಣ. Then the point joining A and B, that is AB vector. So in a triangle OAB ತಗೊಳ್ಳೋಣ. So this is consider ಮಾಡ್ಕೊಳ್ಳೋಣ OB vector. So triangle of vector addition ಯೂಸ್ ಮಾಡ್ಕೊಂಡ್ರೆ OB vector is equal ಆಯ್ತು OA vector plus AB vector ಆಗುತ್ತೆ. ಓಕೆನಾ. ಹಾಗಾದ್ರೆ ನೋಡಿ AB vector ಬೇಕಂದ್ರೆ ಯಾವುದೇ ಒಂದು ವೆಕ್ಟರ್ನ AB vector ಬೇಕಂದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ OB vector minus OA ಮಾಡ್ಕೋಬೇಕು. ಇದು ನೆನಪಿರಬೇಕು. ಸೊ ಇಟ್ಸ್ ಕಾಲ್ಡ್ ಆಸ್ ಸ್ಟಾರ್. ಎ ಬಿ ವೆಕ್ಟರ್ ಬೇಕಂದ್ರೆ ನಾವೇನ್ ಮಾಡಬೇಕು ಸ್ಟಾರ್ಟಿಗೆ ಪೊಸಿಷನ್ ವೆಕ್ಟರ್ ಆಫ್ ದಿ ಬಿ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ನಾವೇನ್ ಮಾಡಬೇಕು ಎ ಮಾಡಬೇಕು. ನೆಕ್ಸ್ಟ್ ನಮಗೆ ಗೊತ್ತಿದೆ ಒ ಬಿ ವೆಕ್ಟರ್ನ ನಮಗೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ವೆಕ್ಟರ್ಸ್ ಅಲ್ಲಿ ಹೆಂಗ್ ಬರೀಬಹುದು x2 i ಕ್ಯಾಪ್ ಪ್ಲಸ್ y2 j ಕ್ಯಾಪ್ ಪ್ಲಸ್ z2 k ಕ್ಯಾಪ್ ಅಂತ ಬರೀಬಹುದು. ಅಗೇನ್ x1 y1 z1 ಅನ್ನು ಯಾವ ರೀತಿ ಬರೀಬಹುದು ವೆಕ್ಟರ್ ಕಾಂಪೊನೆಂಟ್ಸ್ ಅಲ್ಲಿ x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್ ಅಂತ ಬರೀಬಹುದು. ನಮಗೆ ಗೊತ್ತಿದೆ
ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಏನು ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ ದಟ್ ಇಸ್ ಐ ಕ್ಯಾಪ್ಗೆ ಜೆ ಕ್ಯಾಪ್ಗೆ ಕೆ ಕ್ಯಾಪ್ಗೆ ನಾವೇನು ಮಾಡ್ತಾ ಹೋಗ್ಬೇಕು, ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಏನಾಯ್ತು, x2 ಮೈನಸ್ x1 ಐ ಕ್ಯಾಪ್ ಪ್ಲಸ್ y2 ಮೈನಸ್ y1 ಜೆ ಕ್ಯಾಪ್ ಪ್ಲಸ್ z2 ಮೈನಸ್ z1 ಕೆ ಕ್ಯಾಪ್ ಅಂತ ಬರೆಯಬಹುದು. ಹಾಗಾದ್ರೆ ಆರ್ ಪೊಸಿಷನ್ ವೆಕ್ಟರ್ ಆಫ್ ಎ ಬಿ ವೆಕ್ಟರ್ ಏನಾಗುತ್ತೆ, x2 ಮೈನಸ್ x1 y2 ಮೈನಸ್ y1 z2 ಮೈನಸ್ z1 ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ದಟ್ ಇಸ್ ಅ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ ಬಿ ಆಗುತ್ತೆ. ಸೊ ದಿಸ್ ಇಸ್ ದ ವೆಕ್ಟರ್ ಜಾಯ್ನಿಂಗ್ ಅಟ್ 2 ಪಾಯಿಂಟ್ಸ್ ಆಗುತ್ತೆ. ನೆಕ್ಸ್ಟ್, then the magnitude of vector joining 2 points ಏನಾಗುತ್ತೆ, that is a square root of, so this is also important. So vector joining 2 points the magnitude ಏನಾಗುತ್ತೆ, square root of x2 minus x1 whole square plus y2 minus y1 whole square plus z2 minus z1 whole square ಅಂತ ಬರೀಬಹುದು. Note, so vector AB is equals to vector OB minus OA, that is the AB vector is equals to position vector of the terminal point B minus position vector of the initial point ಅಂತ ಹೇಳಿ. ಅದೇ ಅಲ್ವಾ ನಾವು ತಗೊಂಡಿದ್ದು, ಎ ಮತ್ತೆ ಬಿ ತಗೊಂಡ್ವಿ, ಎ ನ ಇನಿಷಿಯಲ್ ಪಾಯಿಂಟ್ ಅಂತ ತಗೊಳ್ತೀವಿ, ಬಿ ನ ಟರ್ಮಿನಲ್ ಪಾಯಿಂಟ್ ಅಂತ ತಗೊಳ್ತೀವಿ. ಹಾಗಾದ್ರೆ ನಮಗೆ ಎ ಬಿ ವೆಕ್ಟರ್ ಅಂದ್ರೆ ಏನ್ ಬರ್ತಾ ಹೋಗ್ತದೆ, ಪೊಸಿಷನ್ ವೆಕ್ಟರ್ ಆಫ್ ದ ಟರ್ಮಿನಲ್ ಪಾಯಿಂಟ್ ಬಿ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ಇನಿಷಿಯಲ್ ಪಾಯಿಂಟ್ ಎ ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ magnitude of the vector AB ಅಂತ ಹೋಗ್ತದೆ. Next, the section formula. So this is important. So ಈ ಥಿಯರಮ್ ಇಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತದೆ, 3 ಮಾರ್ಕ್ಸ್ ಗೆ ಒಂದು ಕ್ವಶನ್ ಈ ಟಾಪಿಕ್ ಇಂದನೇ ನಿಮಗೆ ಕೇಳೋದು. ಇದೇ ಕ್ವಶನ್ ನ ಕೇಳಬಹುದು ಅವರು. ಶೋ ದಟ್, ಕ್ವಶನ್ ನೋಡಿ ಏನ್ ಕೇಳ್ತಿದ್ದಾರೆ, ಶೋ ದಟ್ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P which divides the line joining the points A and B having position vector A and vector B internally in the ratio m:n is ಏನು ಕೊಡ್ತಾರೆ, m b vector plus n a vector divisible by ಏನು ಕೊಡ್ತಾರೆ, m plus n. ನೋಡಿ ಇದನ್ನು 3 ಮಾರ್ಕ್ಸ್ ಗೆ ಆನ್ಯುವಲ್ ಅಲ್ಲಿ 15 ಅಲ್ಲಿ ಕೇಳಿದ್ರೆ, 18 ಅಲ್ಲಿ ಕೇಳಿದ್ರೆ, 21 ಅಲ್ಲಿ, 23 ಅಲ್ಲಿ ಕೂಡ ಕೇಳಿದ್ದಾರೆ. ಅದೇ ರೀತಿಯಾಗಿ 6 ಸಪ್ಲಿಮೆಂಟರಿ 16, 17, 19, 20, 22, 23 ಅಲ್ಲಿ ಕೂಡ ಸಪ್ಲಿಮೆಂಟರಿ ಅಲ್ಲಿ ಕೂಡ ಕೇಳಿದ್ದಾರೆ. ಹಾಗಾದ್ರೆ ಈ ಕ್ವಶನ್ ಬಹಳ ಬಹಳ ಇಂಪಾರ್ಟೆಂಟ್ ನಮಗೆ ಫಾರ್ 3 ಮಾರ್ಕ್ಸ್ಗೆ. ಸೊ ನಮಗೆ ಗೊತ್ತಿದೆ ಸೆಕ್ಷನ್ ಫಾರ್ಮುಲಾ, ಒಂದು ಲೈನ್ ಸೆಗ್ಮೆಂಟ್ ಎ ಬಿ ಇದೆ, ಒಂದು ಪಾಯಿಂಟ್ ಏನಾದರೂ ಈ ರೀತಿ ಡಿವೈಡ್ ಮಾಡ್ತಾ ಇದೆ ಪಾಯಿಂಟ್ ಪಿ ಅಂದ್ರೆ ಇದನ್ನ ನಾವೇಂತ ಕರಿತೀವಿ, ಇನ್ ದ ರೇಷಿಯೋ ಎಂ ತಗೊಳ್ಳೋಣ, ಎನ್ ತಗೊಳ್ಳೋಣ, ಇದನ್ನ ನಾವೇಂತ ಕರಿತಾ ಹೋಗ್ತೀವಿ, ಇಂಟರ್ನಲ್ ಡಿವಿಷನ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೂ ಒಂದು ರೀತಿಯಲ್ಲಿ ನಾವೇನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು. ಎ ಮತ್ತೆ ಬಿ ಅನ್ನೋದಿದೆ, ಯಾವುದೋ ಒಂದು ಪಾಯಿಂಟ್ ಪಿ ಇದೆ, ಈ ಪಾಯಿಂಟ್ ಪಿ ಅನ್ನೋದು ಈ ಲೈನ್ ಸೆಗ್ಮೆಂಟ್ ಅನ್ನ ಇನ್ ದ ರೇಷಿಯೋ ಎಂ ಇಷ್ಟು ಎನ್ ನಲ್ಲಿ ಡಿವೈಡ್ ಮಾಡಬಹುದು. ಇದನ್ನ ನಾವೆಂತ ಕರಿತಾ ಹೋಗ್ತೀವಿ, ಎಕ್ಸ್ಟರ್ನಲ್ ಡಿವಿಷನ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ಇಂಟರ್ನಲ್ ಡಿವಿಷನ್, ಸೊ ದಿಸ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಡಿವಿಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮ್ಗೆ ಹೇಳ್ತಾರೆ, ಇಲ್ಲಿ ಏನ್ ಹೇಳ್ತಾರೆ, ಇಂಟರ್ನಲಿ ಇನ್ ದ ರೇಷಿಯೋ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನೀಗ ಒಂದು ಡಯಾಗ್ರಾಮ್ ಅನ್ನು ತಗೊಳ್ಳೋಣ. ಸೊ ಫಾರ್ ದಿಸ್ ಅಪ್ರೂವ್, ಸೊ ಐ ಆಮ್ ಕನ್ಸಿಡರಿಂಗ್ ಎ ಲೈನ್ ಎ ಬಿ ಲೈನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ, ಎ ಮತ್ತೆ ಬಿ ಅನ್ನೋ ಲೈನ್ ಅನ್ನ. ಐ ಆಮ್ ಕನ್ಸಿಡರಿಂಗ್ ಎ ಪಾಯಿಂಟ್ ಪಿ. ಸೊ ದಿಸ್ ಡಿವೈಡ್ಸ್ ಲೈನ್ ಸೆಗ್ಮೆಂಟ್ in the ratio m and this divides the line segment in the ratio n ಆಗುತ್ತೆ. ಹಾಗಾದ್ರೆ ನಾನು ಏನು ಮಾಡ್ತೇನೆ, ಒಂದು ಪೊಸಿಷನ್ ವೆಕ್ಟರ್ ತಗೊಳ್ತೇನೆ. ಹಾಗಾದ್ರೆ ನಾನು ಏನು ಮಾಡ್ತಿದ್ದೀನಿ, ಆರಿಜಿನ್ ಇಂದ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಸೊ ನಾನು ಏನು ಮಾಡ್ತೀನಿ, ಈಗ ಓ ಬಿ ನ ಜಾಯಿನ್ ಮಾಡ್ಕೊಳ್ಳೋಣ. ನಮಗೆ ಪೊಸಿಷನ್ ವೆಕ್ಟರ್ ಬೇಕಲ್ವಾ ಪಾಯಿಂಟ್ದು, ರೈಟ್, ಬಿ ತಗೊಳ್ಳೋಣ. ನೆಕ್ಸ್ಟ್ ಏನು ತಗೊಳ್ಳೋಣ, ಓ ಎ ತಗೊಳ್ಳೋಣ, ಓಕೆನಾ. ಸೊ ದಿಸ್ ಇಸ್ ಇನ್ ದ ಡೈರೆಕ್ಷನ್, ಇದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಎ ಬಿ ವೆಕ್ಟರ್ ತಗೊಳ್ಳೋಣ, ಇದನ್ನೇನು ತಗೊಳ್ಳೋಣ, ವೆಕ್ಟರ್ ಎ ಅಂತ ತಗೊಳ್ಳೋಣ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ನಮಗೆ ಪಿ ಬೇಕು. ಸೊ ದಟ್ ದಿಸ್ ಒನ್ ಇಸ್ ಕನ್ಸಿಡರ್ ದ ವೆಕ್ಟರ್ ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನಾವೇನ್ ಮಾಡ್ತಾ ಇದ್ವಿ, ಇನ್ ದ ಡೈರೆಕ್ಷನ್ ಎ ಬಿ ತಗೊಂಡಿದ್ವಿ, ಡೈರೆಕ್ಷನ್ ಯಾವ ರೀತಿ ತಗೊಂಡ ಈ ರೀತಿ ಬರ್ಕೊಳ್ಳೋಣ.
ಎ ಬಿ ವೆಕ್ಟರ್ ಡೈರೆಕ್ಷನ್ ಹೋಗೋಣ. ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಲೆಟ್ ಪ್ರೂಫ್ ಬರೀತಾ ಹೋಗ್ತೀನಿ. ಲೆಟ್ O be the let O be the origin, then OA vector, that is OA vector is equals to ತಗೋಣ vector A ತಗೋಣ, and OB vector is equals to vector B ಅಂತ ತಗೋಣ. Let R vector be the position vector of point P which divides AB internally in the ratio m/n ತಗೋಣ. Then ನೋಡಿ ನಾನು ಏನು ತಗೊಂಡಿದ್ದೀನಿ, ಲೆಟ್ ಐ ಆಮ್ ಕನ್ಸಿಡರಿಂಗ್ O be the origin and then OA ವೆಕ್ಟರ್ ನಮಗೆ ಏನಾಗುತ್ತೆ ವೆಕ್ಟರ್ A, ನೆಕ್ಸ್ಟ್ OB ವೆಕ್ಟರ್ ನಾನು ತಗೊಂಡಿದ್ದೀನಿ B ವೆಕ್ಟರ್ ತಗೊಂಡಿದ್ದೀನಿ. ಲೆಟ್ R be the position vector of the point P ತಗೊಂಡಿದ್ದೀನಿ which divides AB internally in the ratio m/n ಅಂತ ತಗೊಂಡಿದ್ದೀನಿ. ಹಾಗಾದ್ರೆ therefore ಇಲ್ಲಿ ನೋಡಿ ಕಡೆ ಈಗ ಏನು ಮಾಡ್ತಾ ಇದೆ, P ಅನ್ನೋ ಪಾಯಿಂಟ್ ಇಂಟರ್ನಲಿ ಎ ಬಿ ನ ಲೆಂತ್ ಅನ್ನೇ ಎ ಪಿ ಗೆ ಎಂ ರೇಷಿಯೋದಲ್ಲಿ ಅಗೇನ್ ಪಿ ಇಂದ ಬಿ ಗೆ ಎನ್ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ. ಹಾಗಾದ್ರೆ therefore we can write it as AP divisible by PB is equals to ನಾವೇಂತ ಬರೀಬಹುದು m/n ಅಂತ ಬರೀಬಹುದು ಅಲ್ವಾ. ಸೊ ಎಂತ ಬರೋಣ, AP ವೆಕ್ಟರ್ ಏನು ಮಾಡ್ತಾ ಇದೆ m ಇಂದ ಡಿವೈಡ್ ಮಾಡ್ತಾ ಇದೆ, ದಟ್ ಇಸ್ ಆರ್ ವಿ ಕ್ಯಾನ್ ಇಟ್ ಆಸ್ AP ವೆಕ್ಟರ್ ಅಥವಾ PB ವೆಕ್ಟರ್ ಅಂತ ಬರೋಣ ಇಸ್ ಈಕ್ವಲ್ಸ್ ಟು m/n ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, n ಇಂಟು ಅಲ್ವಾ, n ಇಂಟು ವಿ ಕ್ಯಾನ್ ರೈಟ್ ಇಟ್ ಆಸ್ AP ವೆಕ್ಟರ್, ಅಗೇನ್ m ಇಂಟು ಏನಂತ ಬರೀಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ PB ವೆಕ್ಟರ್ ಅಂತ ಬರೀಬಹುದು. ಹಾಗಾದ್ರೆ AP ವೆಕ್ಟರ್ ನಮಗೆ ಗೊತ್ತಿದೆ, AP ವೆಕ್ಟರ್ ನಾವು ಹೆಂಗ್ ಬರೀಬಹುದು, OP ವೆಕ್ಟರ್ ಮೈನಸ್ OA ವೆಕ್ಟರ್ ಅಂತ ಬರೀಬಹುದು ಇಸ್ ಈಕ್ವಲ್ಸ್ ಟು m ಇಂಟು ಇದನ್ನ ಹೆಂಗ್ ಬರೀಬಹುದು, OB ವೆಕ್ಟರ್ ಮೈನಸ್ OP ವೆಕ್ಟರ್ ಅಂತೇಳಿ ಬರೀಬಹುದು. ಹಾಗಾದ್ರೆ n ಇಸ್ ಈಕ್ವಲ್ಸ್ ಟು OP ವೆಕ್ಟರ್ ಏನು ತಗೊಂಡಿದ್ವಿ, ವೆಕ್ಟರ್ r ಅಂತ ತಗೊಂಡಿದ್ವಿ, OA ವೆಕ್ಟರ್ ಏನು ತಗೊಂಡಿದ್ವಿ, ವೆಕ್ಟರ್ e ಅಂತ ತಗೊಂಡಿದ್ವಿ ಇಸ್ ಈಕ್ವಲ್ಸ್ ಟು m ಇಂಟು OB ವೆಕ್ಟರ್ ಏನು ತಗೋಣ, ವೆಕ್ಟರ್ b ತಗೋಣ, OP ವೆಕ್ಟರ್ ಏನು ತಗೋಣ, ವೆಕ್ಟರ್ r ಅನ್ನ ತಗೋಣ. ನೆಕ್ಸ್ಟ್ ಏನ್ ಮಾಡೋಣ, ಈ n ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. n ಇಂಟು r ವೆಕ್ಟರ್ ಮೈನಸ್ n ಇಂಟು ವೆಕ್ಟರ್ a ಇಸ್ ಈಕ್ವಲ್ಸ್ ಟು m ಇಂಟು ವೆಕ್ಟರ್ b ಮೈನಸ್ m ಇಂಟು ವೆಕ್ಟರ್ r ಆಗುತ್ತೆ. ನಾನೇ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ r ವೆಕ್ಟರ್ಸ್ ಎಲ್ಲ ಒನ್ ಸೈಡ್ ಮಾಡ್ಕೊಳ್ತೀನಿ. ಸೊ ನಮಗೆ m ವೆಕ್ಟರ್ ಪ್ಲಸ್ r ವೆಕ್ಟರ್ ಪ್ಲಸ್ n ವೆಕ್ಟರ್ r ಇಸ್ ಈಕ್ವಲ್ಸ್ ಟು ಏನು ಬರಬಹುದು, m b ವೆಕ್ಟರ್ ಮೈನಸ್ n ಈ ಕಡೆ ಶಿಫ್ಟ್ ಮಾಡ್ತೀನಿ ಪ್ಲಸ್ n a ವೆಕ್ಟರ್ ಅಂತ ಬರೀಬಹುದು. ಸೊ ವಿ ಕ್ಯಾನ್ ಟೇಕ್ r ವೆಕ್ಟರ್ ಆಸ್ ಎ ಕಾಮನ್ ಔಟ್, ನಮಗೆ ಏನು ಬರ್ತಾ ಹೋಗ್ತದೆ m ಪ್ಲಸ್ n ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು m b ವೆಕ್ಟರ್ ಪ್ಲಸ್ n a ವೆಕ್ಟರ್ ಅಂತ ಬರೀಬಹುದು. ದೇರ್ಫೋರ್ r ವೆಕ್ಟರ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೀಡ್ ಆಸ್ m b ವೆಕ್ಟರ್ ಪ್ಲಸ್ n a ವೆಕ್ಟರ್ ಡಿವಿಸಿಬಲ್ ಬೈ ಅಂತ ಬರೆಯೋಣ mn ಅಂತ ಬರೆಯೋಣ. ಹಾಗಾದ್ರೆ ದೇರ್ಫೋರ್ OP ವೆಕ್ಟರ್ ಇಸ್ ಈಕ್ವಲ್ಸ್ ಟು ಅಂತ ಬರೀಬಹುದು m b ವೆಕ್ಟರ್ ಪ್ಲಸ್ n a ವೆಕ್ಟರ್ ಡಿವಿಸಿಬಲ್ ಬೈ m ಪ್ಲಸ್ n ಅಂತ ಬರೀಬಹುದು. ಸೊ ದಿಸ್ ಈಸ್ ದ ಪ್ರೂಫ್. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್. ಓಕೆನಾ. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಅಲ್ವಾ, ಏನಂತ ಹೇಳಿದ್ರೆ ಶೋ ದಟ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P ವಿಚ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ A ಅಂಡ್ B ಹ್ಯಾವಿಂಗ್ ದ ಪೊಸಿಷನ್ ವೆಕ್ಟರ್ A ಅಂಡ್ B ಅಂತ ಹೇಳಿದ್ರೆ ಇಂಟರ್ನಲ್ಲಿ ಇನ್ ದ ರೇಷಿಯೋ m/n ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಏನು ಮಾಡ್ಕೊಂಡೆಪ್ಪ ಅಂದ್ರೆ ಸೊ ಒಂದು ಲೈನ್ ಸೆಗ್ಮೆಂಟ್ ನ ಕನ್ಸಿಡರ್ ಮಾಡ್ಕೊಂಡೆ, P ಅನ್ನೋ ಪಾಯಿಂಟ್ A B ನ ಡಿವೈಡ್ ಮಾಡ್ತಾ ಇದೆ. ಡಿವೈಡ್ ಮಾಡೋದ್ರಿಂದ ನಾವೇನು ತಗೊಂಡ್ವಿ, ಇನ್ ದ ರೇಷಿಯೋ m ಇನ್ ದ ರೇಷಿಯೋ n ಅಂತ ತಗೊಂಡೆ. ಅಗೇನ್ O ಅನ್ನು ಕನ್ಸಿಡರ್ ಮಾಡ್ಕೊಂಡು O ಇಂದ ನಾನೇ ಮಾಡಿದೆ ಬಿ ಪಾಯಿಂಟ್ಗೆ ಜಾಯಿನ್ ಮಾಡಿದೆ, ಎ ಪಾಯಿಂಟ್ಗೆ ಜಾಯಿನ್ ಮಾಡಿದೆ. ಸೊ ಇಲ್ಲಿ ನಂತೀನಿ ಲೆಂತ್ ವೆಕ್ಟರ್ ಬಿ ಇಂದ ಡಿನೋಟ್ ಮಾಡ್ಕೊಂಡಿದ್ದೀನಿ, ವೆಕ್ಟರ್ ಎ ಇಂದ ಡಿನೋಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ. ಲೆಟ್ O be the origin, then OA is equals to vector A and OB vector is equals to vector B. Let ನಾನೇನು ತಗೊಂಡಿದ್ದೀನಿ, R vector is a position vector of
ಪಾಯಿಂಟ್ ಪಿ ವಿಚ್ ಡಿವೈಡ್ಸ್ ಎ ಬಿ ಇಂಟರ್ನಲಿ ಇನ್ ದ ರೇಷಿಯೋ ಎಮ್ ಇಷ್ಟು ಎನ್ ಅಂತ ಹೇಳಿದ್ರೆ ದೆನ್ ಏನಾಗುತ್ತೆ ಎ ಪಿ ಡಿವಿಸಿಬಲ್ ಬೈ ಪಿ ಬಿ ಇಸ್ ಈಕ್ವಲ್ ಆಯಿತು ಎಮ್ ಬೈ ಎನ್ ಆಯಿತು. ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಯಿತು ಎನ್ ಇಸ್ ಈಕ್ವಲ್ಸ್ ಟು ಎ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಮ್ ಪಿ ಬಿ ವೆಕ್ಟರ್ ಆಯಿತು. ಎ ಪಿ ವೆಕ್ಟರ್ನ ಹೆಂಗೆ ಬರಿಬೋದು ಸೊ ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಅಂತ ಬರಿಬೋದು. ಅಗೇನ್ ಎಮ್ ಇಸ್ ಈಕ್ವಲ್ಸ್ ಟು ಪಿ ಬಿ ವೆಕ್ಟರ್ನ ಒ ಬಿ ವೆಕ್ಟರ್ ಮೈನಸ್ ಒ ಪಿ ವೆಕ್ಟರ್ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒ ಪಿ ವೆಕ್ಟರ್ ಅಂದ್ರೆ ನಮಗೆ ಗೊತ್ತಿದೆ. ಸೊ ಒ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್, ಒ ಬಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಬಿ ವೆಕ್ಟರ್, ಅಗೇನ್ ಒ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಅಂತೇಳಿ ಗೊತ್ತಿದೆ. ಸೊ ಅದನ್ನ ನಾನು ಏನು ಮಾಡ್ತೀನಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಮ್ ಟೈಮ್ಸ್ ಆಫ್ ಬಿ ವೆಕ್ಟರ್ ಮೈನಸ್ ಆರ್ ವೆಕ್ಟರ್ ಬಂತು. ನೆಕ್ಸ್ಟ್ ಏನನ್ನ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಮಾಡೋಣ ಆರ್ ಅನ್ನ ಸಪರೇಟ್ ಆಗಿ ತಗೊಳ್ಳೋಣ. ಸೊ ದಟ್ ವಿ ಆರ್ ಗೆಟಿಂಗ್ ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್ ಡಿವಿಸಿಬಲ್ ಬೈ ಎಮ್ ಪ್ಲಸ್ ಎನ್ ಆಯಿತು. ಸೊ ದಿಸ್ ಈಸ್ ದ ಅಪ್ರೂಫ್. ಸೊ ದಿಸ್ ಈಸ್ ದ ಇಂಟರ್ನಲ್ ಡಿವಿಷನ್. ಸೊ ನೆಕ್ಸ್ಟ್ ಅಗೇನ್ show that the position vector of the point P which divides the line joining the point A and B having the position vector A and B externally in the ratio m is to n ಅಂತ ಹೇಳ್ತಿದ್ದಾರೆ. ಈಸಿ ಏನು ಕೊಟ್ಟಿದ್ದಾರೆ ಎಮ್ ಬಿ ವೆಕ್ಟರ್ ಮೈನಸ್ ಎನ್ ಎ ವೆಕ್ಟರ್ ಡಿವಿಸಿಬಲ್ ಬೈ ಎಮ್ ಮೈನಸ್ ಎನ್ ಅಂತ ಹೇಳ್ತಿದ್ದಾರೆ. ನಾವು ಲಾಸ್ಟ್ ಅಲ್ಲಿ ನೋಡಿದ್ವಿ ಇಂಟರ್ನಲ್ ಡಿವಿಷನ್ ನೋಡಿದ್ವಿ. ಈಗ ಏನು ಕೊಡ್ತಾರೆ ಎಕ್ಸ್ಟರ್ನಲ್ ಡಿವಿಷನ್ ಹೇಳ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ಆಲ್ ದ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದೆ ಇಂಟರ್ನಲ್ ಡಿವಿಷನ್. ಬಟ್ ಆದ್ರೂ ಸೊ ಏನು ಮಾಡೋಣ ಈ ಎಕ್ಸ್ಟರ್ನಲ್ ಡಿವಿಷನ್ ಕೂಡ ಕಲ್ತಿರೋಣ. ಸೊ ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದೇನು ಡಿಫ್ರೆನ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಪ್ರೂಫ್ ಸೇಮ್ ಆಸ್ ಯೂಶುವಲಿ ನಾವೇನು ಕನ್ಸಿಡರ್ ಮಾಡ್ಕೊಳ್ಳೋಣ, ಒಂದು ಲೈನ್ ಸೆಗ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಎ ಇದೆ, ಇದು ಬಿ ಇದೆ. ನಾನೇನು ಮಾಡ್ತೀನಿ ಒಂದು ಪಾಯಿಂಟ್ ಪಿ ಎಕ್ಸ್ಟ್ರಾ ಕನ್ಸಿಡರ್ ಮಾಡ್ಕೊಳ್ಳೋದು. ದಿಸ್ ಇಸ್ ದ ಪಾಯಿಂಟ್ ಪಿ. So this point P divides AB in the ratio m ಇಂದ ಡಿವೈಡ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ಅಗೇನ್ ಇಲ್ಲಿಂದ ರೇಷಿಯೋ ಎಷ್ಟರಲ್ಲಿ ಡಿವೈಡ್ ಮಾಡ್ತಿದೆ ಎನ್ ಅಲ್ಲಿ ಡಿವೈಡ್ ಮಾಡ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅದೇ ಸೇಮ್ ಆಸ್ ಯೂಶುವಲಿ ಒರಿಜಿನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. I will join OA, again I will join OB, again I will join OP vector. ಸೊ ಎ ವೆಕ್ಟರ್ನ ವಿತ್ ಪೊಸಿಷನ್ ವೆಕ್ಟರ್ ಏನು ತಗೊಳ್ಳೋಣ, ವೆಕ್ಟರ್ ಎ ತಗೊಳ್ಳೋಣ, ಇದನ್ನ ವೆಕ್ಟರ್ ಬಿ ಅಂತ ತಗೊಳ್ಳೋಣ, ಇದನ್ನ ವೆಕ್ಟರ್ ಆರ್ ಅಂತೇಳಿ ತಗೊಳ್ಳೋಣ. ಓಕೆನಾ. ಸೇಮ್ ಏನು ತಗೊಳ್ಳೋಣ ಪ್ರೂಫ್ ಲೆಟ್ ಓ ಬಿ ದ ಆರಿಜಿನ್, let O be the origin, then OA vector is equals to vector A. Next and position vector of the OB is equals to vector B ಅಂತ ತಗೊಂಡಿದ್ದೀವಿ ಹೌದಲ್ವಾ. then let R vector be the position vector of point P, divide AB externally in the ratio m is to n. then ನೋಡಿ ಈಗ ನಮ್ಗೆ ಏನಾಗ್ತಾ ಇದೆ ಎ ಪಿ ಡಿವಿಸಿಬಲ್ ಬೈ ನೆಕ್ಸ್ಟ್ ಏನು ಮಾಡ್ಕೋಬೇಕು ಬಿ ಪಿ ಅಂತ ಬರ್ಕೊಳ್ಬೇಕು. ಎ ಪಿ ಡಿವಿಸಿಬಲ್ ಬೈ ಏನು ಬಿ ಪಿ. ಸೊ ಎ ಪಿ ಲೆಂತ್ ಏನಾಗ್ತಾ ಇದೆ ಎಮ್ ಇಂದ ಡಿವೈಡ್ ಮಾಡ್ತಾ ಇದೆ. ಸೊ ಬಿ ಪಿ ಲೆಂತ್ ಏನಾಗ್ತದೆ ಎನ್ ಇಂದ ಡಿವೈಡ್ ಆಗ್ತದೆ. ಅದನ್ನ ಹೆಂಗೆ ಬರ್ಕೋಬೇಕು, ಇದನ್ನ ವೆಕ್ಟರ್ ಅಲ್ಲಿ ಬರ್ಕೊಳ್ಳೋಣ. ಎ ಪಿ ವೆಕ್ಟರ್ ಡಿವಿಸಿಬಲ್ ಬೈ ಬಿ ಪಿ ವೆಕ್ಟರ್ ತಗೋಣ. ಸೊ ಅಗೇನ್ ಡೈರೆಕ್ಷನ್ ಕೂಡ ಇದೇ ರೀತಿಯಲ್ಲಿ ತಗೋಣ. ಹಾಗಾದ್ರೆ ಇದನ್ನ ಹೆಂಗೆ ಬರೀಬಹುದು, ಎನ್ ಇಂಟು ಎ ಪಿ ವೆಕ್ಟರ್ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ಏನಾಗುತ್ತೆ ಬಿ ಪಿ ವೆಕ್ಟರ್ ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಏನಂತ ಬರೀಬಹುದು, ಎನ್ ಇಂಟು ಎ ಪಿ ವೆಕ್ಟರ್ ಏನಂತ ಬರೆಯೋಣ, ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಅಂತ ಬರೀಬಹುದು. ಅಗೇನ್ ದಿಸ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಬಿ ಪಿ ವೆಕ್ಟರ್ ಇದೆ, ವಿ ಕ್ಯಾನ್ ರೈಟ್ ಇಟ್ ಆಸ್ ಒ ಪಿ ವೆಕ್ಟರ್ ಮೈನಸ್ ಒ ಬಿ ವೆಕ್ಟರ್ ಅಂತೇಳಿ ಬರೀಬಹುದು. ಒ ಪಿ ವೆಕ್ಟರ್ ಮೈನಸ್ ಒ ಬಿ ವೆಕ್ಟರ್. ಹಾಗಾದ್ರೆ ಎನ್ ಇಂಟು ಒ ಪಿ ವೆಕ್ಟರ್ ಅಂದ್ರೆ ಏನು ವೆಕ್ಟರ್ ಆರ್, ಒ ಎ ವೆಕ್ಟರ್ ಅಂದ್ರೆ ಏನು ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಒ ಪಿ ವೆಕ್ಟರ್ ಅಂದ್ರೆ ಏನು ವೆಕ್ಟರ್ ಆರ್,
ಒ ಬಿ ವೆಕ್ಟರ್ ಅಂದ್ರೆ ಏನು ವೆಕ್ಟರ್ ಬಿ ಅಂತ ಗೊತ್ತಾಗುತ್ತೆ. ದೇರ್ ಫೋರ್ ಹಿಯರ್ ಯು ನೋ ದಟ್ ಒ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್, ಒ ಬಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ ವೆಕ್ಟರ್, ಒ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಆಗುತ್ತೆ. ಹಾಗಾದ್ರೆ ಏನನ್ನ ಮಲ್ಟಿಪ್ಲೈ ಮಾಡ್ತೀನಿ, ಎನ್ ಇಂಟು ಆರ್ ವೆಕ್ಟರ್ ಮೈನಸ್ ಎನ್ ಇಂಟು ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಆರ್ ವೆಕ್ಟರ್ ಮೈನಸ್ ಎಮ್ ಇಂಟು ಡಿ ವೆಕ್ಟರ್ ಆಗುತ್ತೆ. ಹಾಗಾದ್ರೆ ನಾವೇನು ಮಾಡೋಣ, ಆರ್ ವೆಕ್ಟರ್ಸ್ನೆಲ್ಲ ಒನ್ ಸೈಡ್ ಮಾಡ್ಕೊಳ್ಳೋಣ, ಎ ವೆಕ್ಟರ್ಸ್ನೆಲ್ಲ ನಾನು ಏನು ಮಾಡ್ತೀನಿ ಒನ್ ಸೈಡ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಎಮ್ ಬಿ ವೆಕ್ಟರ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಎಮ್ ಬಿ ವೆಕ್ಟರ್ ಮೈನಸ್ ಎನ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಮ್ ಆರ್ ವೆಕ್ಟರ್ ಮೈನಸ್ ಎನ್ ಆರ್ ವೆಕ್ಟರ್ ಆಗುತ್ತೆ. ಹಾಗಾದ್ರೆ ನಾನೇನು ಮಾಡ್ಬೋದು, ಈಗ ಎಮ್ ಬಿ ವೆಕ್ಟರ್ ಮೈನಸ್ ಎನ್ ಎ ವೆಕ್ಟರ್ ಇವೆರಡರಲ್ಲಿ ಆರ್ ವೆಕ್ಟರ್ನ ಕಾಮನ್ ತಗೊಳ್ತೀನಿ, ನಮಗೇನು ಬರ್ತಾಗಿದೆ ಎಮ್ ಮೈನಸ್ ಎನ್ ಬರ್ತಾ ಹೋಗಿದೆ. ದೇರ್ ಫೋರ್ ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, ಎಮ್ ಬಿ ವೆಕ್ಟರ್ ಮೈನಸ್ ಎನ್ ಎ ವೆಕ್ಟರ್ ಡಿವಿಸಿಬಲ್ ಬೈ ಎಮ್ ಮೈನಸ್ ಎನ್ ಅಂತ ಬರೀಬಹುದು. ದೇರ್ ಫೋರ್ ಆರ್ ವೆಕ್ಟರ್ ಅಂದ್ರೆ ಪೊಸಿಷನ್ ವೆಕ್ಟರ್ ಆಫ್ ಒ ಪಿ, ದಟ್ ಈಸ್ ಎಮ್ ಬಿ ಮೈನಸ್ ಎನ್ ಎ ವೆಕ್ಟರ್ ಡಿವಿಸಿಬಲ್ ಬೈ ಎಮ್ ಮೈನಸ್ ಎನ್ ಅಂತ ಬರೀಬಹುದು. ದಟ್ ಈಸ್ ಹೆನ್ಸ್ ದ ಪ್ರೂಫ್. ಈ ರೀತಿ ನಾವೇನು ಮಾಡ್ತಾ ಹೋಗ್ಬೋದು, ಸೊ ಪ್ರೂಫನ್ನು ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ಸೇಮ್ ಏನು ಮಾಡಿದ್ವಿ, ಸೊ ಒಂದು ಲೈನ್ ಸೆಗ್ಮೆಂಟ್ ಅನ್ನು ತಗೊಂಡು ಎಕ್ಸ್ಟರ್ನಲಿ ಪಾಯಿಂಟ್ ಪಿ ಇಂದ ಏನು ಮಾಡ್ತಾ ಇದೆ, ಈ ಲೈನ್ ಎ ಬಿನ ಡಿವೈಡ್ ಮಾಡ್ತಾ ಇದೆ. ದ ರೇಷಿಯೋ ಎಮ್ ಇಷ್ಟು ಎನ್ ಎಲ್ ಅಂತ ತಗೊಂಡಿದ್ವಿ. ಸೊ ದೇರ್ ಫಾರ್ ನಮಗೆ ಏನು ಗೊತ್ತಾಗಬೇಕು, ಎ ಪಿ ವೆಕ್ಟರ್ ಡಿವಿಸಿಬಲ್ ಬೈ ಬಿ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಅಂತ ಗೊತ್ತಾಗಬೇಕು, ಎಮ್ ಬೈ ಎನ್ ಅಂತ ಬರ್ಕೊಂಡ್ರೆ ಸೇಮ್ ಲಾಸ್ಟ್ ಥಿಯರಮ್ ಅಲ್ಲಿ ಸಾಲ್ವ್ ಮಾಡ್ದಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರಿಂದ ಸೊ ನಮಗೆ ಏನು ಬರ್ತಾ ಹೋಗ್ತದೆ, ರಿಕ್ವೈರ್ಡ್ ಸೊಲ್ಯೂಷನ್ ಬರ್ತಾ ಹೋಗ್ತದೆ. ಓಕೆನಾ, ಸೊ ದೀಸ್ ಆರ್ ದಿ ಪ್ರೂಫ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿ ನೆಕ್ಸ್ಟ್, ವಿಲ್ ಮೂವ್ ಟು ದಿ ಪ್ರಾಬ್ಲಮ್ಸ್. ಫೈಂಡ್ ದಿ ಏನಂತ ಹೇಳ್ತಾರೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ವೆಕ್ಟರ್ ಇಸ್ ದಿ ಕ್ವಶನ್ ಕೊಡ್ತಾರೆ 1/√3 ಓಕೆನಾ ಐ ಕ್ಯಾಪ್ ಪ್ಲಸ್ 1/√3 ಜೆ ಕ್ಯಾಪ್ ಮೈನಸ್ 1/√3 ಕೆ ಕ್ಯಾಪ್ ಅಂತ ಕೇಳಿದರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಅಂತ ಕೇಳ್ತಿದ್ದಾರೆ. ಏನು ಕೇಳಿದರೆ, ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್. ಸೊ ನಮಗೆ ಏನು ಕೊಟ್ಟಿದ್ದಾರೆ, ಗಿವನ್ ವೆಕ್ಟರ್ ಸಿ ಇಸ್ ಈಕ್ವಲ್ ಕೊಟ್ಟಿದ್ದಾರೆ 1/√3 ಐ ಕ್ಯಾಪ್ ಪ್ಲಸ್ 1/√3 ಜೆ ಕ್ಯಾಪ್ ಮೈನಸ್ 1/√3 ಏನು ಕೊಟ್ಟಿದ್ದಾರೆ, ಕೆ ಕ್ಯಾಪ್ ಕೊಟ್ಟಿದ್ದಾರೆ. ದೇರ್ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಸಿ ಇಸ್ ಗಿವನ್ ಬೈ, ನಮಗೆ ಗೊತ್ತಿದೆ ಸ್ಕ್ವಯರ್ ರೂಟ್ ಆಫ್ ಏನೋ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಅಂತೇಳಿ. ಹಾಗಾದರೆ 1/√3 ಹೋಲ್ ಸ್ಕ್ವಯರ್ ಪ್ಲಸ್ ಅಗೇನ್ ಏನು ಬರುತ್ತೆ 1/√3 ಹೋಲ್ ಸ್ಕ್ವಯರ್ ಪ್ಲಸ್ ಅಗೇನ್ ಮೈನಸ್ 1/√3 ಹೋಲ್ ಸ್ಕ್ವಯರ್ ಬರ್ತಾ ಹೋಗ್ತದೆ. ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್ ಆಗುತ್ತೆ. ರೈಟ್, ಹಾಗಾದ್ರೆ ಈಗ 1/√3 ಹೋಲ್ ಸ್ಕ್ವೇರ್ ಅಂದ್ರೆ ನಾವೇನು ಬರ್ತೀವಿ, ದಿಸ್ ಇಸ್ ಈಕ್ವಲ್ಸ್ ಟು ಸ್ಕ್ವಯರ್ ರೂಟ್ ಆಫ್, ಸೊ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆದರೆ 1/3 ಅಗೇನ್ ಏನು ಬರುತ್ತೆ 1/3 ಬರುತ್ತೆ. ಹಾಗಾದ್ರೆ ಏನು ಬರೀಬೋದು 3 ಟೈಮ್ಸ್ ಆಫ್ 1/3 3 ಕೆಟ್ ಕ್ಯಾನ್ಸಲ್ ಸ್ಕ್ವಯರ್ ರೂಟ್ ಆಫ್ 1 ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ 1 ಆಗುತ್ತೆ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು ವಿ ಆರ್ ಗೆಟಿಂಗ್ 1 ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಒನ್, ಫೈಂಡ್ ದಿ ಸಮ್ ಆಫ್ ದಿ ವೆಕ್ಟರ್ಸ್ ಅಂತ ಕೇಳ್ತಾರೆ. ರೈಟ್, ಸೊಲ್ಯೂಷನ್ ಗಿವನ್ ವೆಕ್ಟರ್ ಎ ಇಸ್ ಈಕ್ವಲ್ ಕೊಡ್ತಾರೆ ಐ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ನೆಕ್ಸ್ಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಕೊಡ್ತಾರೆ ಮೈನಸ್ 2 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್ plus 5 k cap, and vector c is equals to I cap minus 6 j cap minus 7 k cap ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಕೇಳಿದ್ರೆ ಸಮ್ ಅಂತ ಕೇಳಿದ್ರೆ ಸಮ್ ಅಂದ್ರೆ ಏನು, ಅಡಿಷನ್. ದೇರ್ಫೋರ್ ಸಮ್ ಆಫ್ ದಿ ವೆಕ್ಟರ್, ದೇರ್ಫೋರ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ನಾವೇನ್ ಮಾಡೋದು ಸಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಏನ್ ಮಾಡ್ಕೊಂತೀವಿ ಐ ವೆಕ್ಟರ್ ಮೈನಸ್ 2 ಜೆ ವೆಕ್ಟರ್ ಪ್ಲಸ್ 2 ಜೆ ಕ್ಯಾಪ್ ಅಲ್ವಾ. ನೆಕ್ಸ್ಟ್ ಪ್ಲಸ್ ಆಫ್ ಮೈನಸ್ 2 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್
plus 5 k cap again plus I cap minus 6 j cap minus 7 k cap ತಗೊಳ್ತೀವಿ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ, I ಕಾಂಪೊನೆಂಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಆಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ ಏನಿದೆ 1 I cap minus 2 I cap plus I cap 1 plus 1 ಏನಾಗುತ್ತೆ 2 minus 2 ಏನಾಗುತ್ತೆ. ಸೊ ಹಿಯರ್ ವಿ ಗೆಟಿಂಗ್ 0 I cap ಬರ್ತದೆ. ನೆಕ್ಸ್ಟ್ minus 2 ಇದೆ ಪ್ಲಸ್ 4 ಇದೆ ಮೈನಸ್ 6 ಇದೆ ಹೌದಲ್ವಾ. ಸೊ -6 -2 ಆಗುತ್ತೆ -8 ಆಗುತ್ತೆ. -8 ಅಲ್ಲಿ +4 ಹೋದ್ರೆ ವಿರ್ ಗೆಟಿಂಗ್ -4 j ಕ್ಯಾಪ್ ಉಳಿಸಿದೆ. ನೆಕ್ಸ್ಟ್ ಏನಿದೆ ಕೆ ಕ್ಯಾಪ್ ಇದೆ 5 ಕೆ ಕ್ಯಾಪ್ ಇದೆ -7 ಕೆ ಕ್ಯಾಪ್ ಇದೆ. ಸೊ 5 + 1 ಏನಾಗುತ್ತೆ 6 ಕೆ ಕ್ಯಾಪ್ ಆಗುತ್ತೆ. ಇಲ್ಲಿ -7 ಕೆ ಕ್ಯಾಪ್ ಇದೆ. ಹಾಗಾದ್ರೆ ವಿ ಗೆಟಿಂಗ್ -k ಕ್ಯಾಪ್ ಆಗುತ್ತೆ. ಸೊ ದಿಸ್ ಈಸ್ ದ ಸಮ್ ಆಫ್ ದಿ 3 ವೆಕ್ಟರ್ಸ್. Right, so we'll move to the next problem. Find the scalar and vector components of the vector with initial point 2, 1, and terminal points ಏನು ಕೊಟ್ಟಿದ್ದಾರೆ -5, j ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾಡಬಹುದಪ್ಪ, ವಿಲ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಒಂದು ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ ವಿತ್ ಇನಿಷಿಯಲ್ ಪಾಯಿಂಟ್ ಇದೇನು ತಗೊಳ್ಳೋಣ. ಇಲ್ಲೊಂದಿದೆ ಟರ್ಮಿನಲ್ ಪಾಯಿಂಟ್ ಇದೆ. ಸೊ ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದೇನಿದೆ 2, 1 ಇನಿಷಿಯಲ್ ಪಾಯಿಂಟ್, ಟರ್ಮಿನಲ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ -5, 7 ಅಂತ ಕೊಟ್ಟಿದ್ದಾರೆ. ಲೆಟ್ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ದ ವೆಕ್ಟರ್ with initial point P of 2, 1 and terminal point -5, 7, that is Q of, now Q point ತಗೊಳ್ಳೋಣ. Q of -5, 7 ಅಂತ ತಗೊಳ್ಳೋಣ. can be given by ನಮಗೆ ಬರ್ತದೆ ಪಿ ಕ್ಯೂ ವೆಕ್ಟರ್ ಬರುತ್ತೆ. ಪಿ ಕ್ಯೂ ವೆಕ್ಟರ್ ಅಂದ್ರೆ ಏನು, ಸೊ ಓ ಕ್ಯೂ ವೆಕ್ಟರ್ ಮೈನಸ್ ನಾವೆಂತ ಬರಿಬಹುದು ಓ ಪಿ ವೆಕ್ಟರ್ ಅಂತ ಬರೀಬಹುದು. ಹಾಗಾದ್ರೆ ಓ ಕ್ಯೂ ಅಂದ್ರೆ ಏನಿದೆ ಇದನ್ನ ಬರ್ಕೊಳ್ಳೋದು. ಇದು ಓ ಕ್ಯೂ ನಾವೆಂತ ಬರೀಬಹುದು -5 I ಕ್ಯಾಪ್ ಪ್ಲಸ್ 7 j ಕ್ಯಾಪ್ ಅಂತ ಬರೀಬಹುದು. ಮೈನಸ್ ಓ ಪಿ ವೆಕ್ಟರ್ ಹೆಂಗೆ ಬರೀಬಹುದು 2 I ಕ್ಯಾಪ್ ಮೈನಸ್ j ಕ್ಯಾಪ್ ಅಂತ ಬರೀಬಹುದು. ಹಾಗಾದ್ರೆ -5 I ಕ್ಯಾಪ್ ಮೈನಸ್ 2 I ಕ್ಯಾಪ್ ಅಂತ ಬರೀಬಹುದು, -7 I ಕ್ಯಾಪ್ ಅಂತ ಬರೀಬಹುದು. 7 ಕ್ಯಾಪ್ ಅಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗಿದೆ. 7 + 1 ಏನಾಗುತ್ತೆ 8 ಅಂತ ಬರೀಬಹುದು. ಸೊ ದಟ್ ವಿ ಕ್ಯಾನ್ ರೀಡ್ ಇಟ್ ಆಸ್ +8 ಅಂತ ಬರೆಯೋಣ, j ಕ್ಯಾಪ್ ಅಂತ ಬರೀಬಹುದು. ಹೌದಲ್ವಾ. ಇದೊಂದು ಸ್ವಲ್ಪ ಅರೇಂಜ್ ಮಾಡೋಣ. ಸೊ ಪಿ ಕ್ಯೂ ಅಂದ್ರೆ ನಮಗೆ ಓ ಕ್ಯೂ ಮೈನಸ್ ಓ ಪಿ ವೆಕ್ಟರ್. ಸೊ 2, 1 -5, 7 ರೈಟ್. ಸೊ ಮೈನಸ್ ರೈಟ್ ಸಾರಿ ಇಲ್ಲಿ ನಾವೇನು ಮಾಡ್ಕೊಂಡು ಜೆ ಬರ್ಕೊಂಡು +1 ಇದೆ ಅಲ್ವಾ, ಪ್ಲಸ್ ಜೆ ಕ್ಯಾಪ್ ಬರ್ಕೋಬೇಕು. ಹಾಗಾದ್ರೆ 7 ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗೋದ್ರಿಂದ ಸೊ 7 - 1 ಏನಾಗುತ್ತೆ ನಮಗೆ +6 ಏನು ಬರ್ತಾ ಹೋಗ್ತದೆ ಇಲ್ಲಿ ಜೆ ಕ್ಯಾಪ್ ಬರ್ತಾ ಹೋಗ್ತದೆ. ಹೌದಲ್ವಾ. 2, 1 ಪಾಸಿಟಿವ್ ಇರೋದ್ರಿಂದ 2 I ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಅಂತ ಬರ್ಕೊಳ್ಬೇಕು. ಸೊ ದಿಸ್ ಈಸ್ ವೆಕ್ಟರ್ ನಮಗೆ ಏನು ಬಂದಿದೆ ಪಿ ಕ್ಯೂ ಬಂದಿದೆ. ನಾವೇನು ಫೈಂಡ್ ಮಾಡಬೇಕು, ಫೈಂಡ್ ದಿ ಸ್ಕೇಲಾರ್ ಅಂಡ್ ವೆಕ್ಟರ್ ಕಾಂಪೋನೆಂಟ್ ಅಂತ ಹೇಳ್ತಿದ್ದಾರೆ. ಹೆನ್ಸ್ ರಿಕ್ವೈರ್ಡ್ ಸ್ಕೇಲಾರ್ ಕಾಂಪೋನೆಂಟ್ಸ್. ಸೊ ಸ್ಕೇಲಾರ್ ಕಾಂಪೋನೆಂಟ್ಸ್ ಏನಾಗುತ್ತವೆ -7 ಅಂತ ಏನಾಗುತ್ತೆ 7 ಅಂಡ್ ನಮಗೇನು ಬರ್ತಾ ಹೋಗ್ತದೆ 6 ಬರ್ತಾ ಹೋಗ್ತದೆ. ಹಾಗಾದ್ರೆ ವೆಕ್ಟರ್ ಕಾಂಪೋನೆಂಟ್
and unrequired vector components. So vector components ಏನಾಗುತ್ತೆ minus 7i and 6j. So these two are the vector components. So these two are the scalar components ಆಗ್ತಾ ಹೋಗ್ತದೆ. ಓಕೆನಾ ರೈಟ್. So find the unit vector in the direction of the vector a is equals to I plus j plus 2k cap ಅಂತ ಕೊಟ್ಟಿದ್ದಾರೆ. Right, we'll move on to the solution. Given vector a is equals ಕೊಡಿದರೆ I cap plus j cap plus 2k cap ಅಂತ ಕೊಟ್ಟಿದ್ದಾರೆ. I cap plus j cap plus 2k cap ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ we know that unit vector, ಹೌದಲ್ವಾ? We know that unit vector, that is a cap is equals to vector a divisible by magnitude of the vector a. ಹಾಗಾದ್ರೆ now we'll find out magnitude of the vector a. Magnitude of the vector a ಏನಾಗುತ್ತೆ square root of 1 square plus 1 square plus 2 square ಆಗುತ್ತೆ. ಹಾಗಾದ್ರೆ ಇದೇನು ಬರ್ತೋಗ್ತದೆ square root of 1 square 1 so again here 1 plus 1 2 ಆಗುತ್ತೆ. ಇಲ್ಲಿ 2 square value is 4 so ನಮಗೇನು ಬರ್ತೋಗ್ತದೆ ಇಲ್ಲಿ square root of 6 ಬರ್ತೋಗ್ತದೆ. therefore a cap is equals to vector a ಅಲ್ವಾ I plus j plus 2k cap divisible by root of 6 ಬರುತ್ತೆ, or this can be written as 1 by root 6 I cap plus 1 by root 6 j cap plus 2 divisible by root 6 k cap ಆಗುತ್ತೆ. so this is the unit vector in the direction of the vector ಏನಾಗುತ್ತೆ a ಆಗ್ತಾ ಹೋಗ್ತದೆ. ಓಕೆನಾ ರೈಟ್. so next one, so find the unit vector in the direction of the vector pq where p and q are the points of ಏನು ಕೊಟ್ಟಿದ್ದಾರೆ respectively ಅಂತ ಹೇಳಿದ್ದಾರೆ. ಓಕೆನಾ ಹಾಗಾದ್ರೆ we'll find out the solution. The given points are p of 1 comma 2 comma 3 and q of 4 comma 5 comma 6 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ therefore pq vector ಅಂದ್ರೆ ಏನು ಗೊತ್ತಿದೆ ನಮಗೆ oq minus op vector ಅಂತ ಬರೀಬಹುದು, or we can write it as ಏನಂತ ಬರೆಯೋಣ x2 minus x1 comma or ನಮಗೆ ಏನು ಗೊತ್ತಿದೆ x2 minus x1 comma y2 minus y1 comma z2 minus z1 ಅಂತ ಗೊತ್ತಿದೆ. ಆರ್ ಇದನ್ನ ಹೀಗಾದ್ರೆ ಯೂಸ್ ಮಾಡ್ಕೊಳ್ಳುತ್ತೆ ಓ ಕ್ಯೂ ವೆಕ್ಟರ್ ಅಂದ್ರೆ ಏನಿದೆ ಇಲ್ಲಿ 4i cap minus plus 5j cap plus 6k cap minus op vector I cap plus 2j cap plus 3k cap. ಹಾಗಾದ್ರೆ pq vector is equals to ನಾವೇನ್ ಮಾಡ್ತಾ ಹೋಗೋಣ ಈಗ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗೋಣ ಕರೆಸ್ಪಾಂಡಿಂಗ್ ಎಲಿಮೆಂಟ್. ನಮಗೇನು ಬರ್ತದೆ ಇಲ್ಲಿ 3i cap 5 minus 2j cap ಇದೆ again 3k cap 6k cap minus 3k cap ಮಾಡಿದ್ರೆ ನಮಗೇನು ಬರುತ್ತೆ ಅಗೇನ್ ಪ್ಲಸ್ 3k cap ಬರ್ತಾ ಹೋಗ್ತದೆ ಅಲ್ವಾ. ನಮಗೇನು ಬೇಕಿದ್ದನ್ನ ಯೂನಿಟ್ ವೆಕ್ಟರ್ ಬೇಕಂತ ಕೇಳಿದರೆ ಮ್ಯಾಗ್ನಿಟ್ಯೂಡ್ ಬೇಕೇ ಬೇಕಾಗತ್ತೆ. ವಿಲ್ ಮೂವ್ ಆನ್ ಟು ದಿ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಹೌದಲ್ವಾ. ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 ಪ್ಲಸ್ 9 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ ವಿಲ್ ಗೆಟ್ 27. we can write it as 3 root 3 ಅಂತ ಬರೀಬಹುದು. therefore unit vector is given by so unit vector in the direction of vector pq is given by pq vector divisible by magnitude of pq vector. ಹಾಗಾದ್ರೆ pq vector ಅಂದ್ರೆ ನಮಗೆ ಏನು ಬಂದಿದೆ 3i cap plus
3j cap plus 3k cap divisible by 3 root 3 ಇದೆ. ಹಾಗಾದ್ರೆ ಏನು ಮಾಡೋಣ, ಈ ಟರ್ಮ್ಗೂ ಡಿವೈಡ್ ಮಾಡ್ತಾ ಹೋಗೋಣ. 1 by root 3 I cap plus again 3 cancel 1 by root 3 j cap. ಓಕೆನಾ, ನೆಕ್ಸ್ಟ್ ಪ್ಲಸ್ 3 ಕ್ಯಾನ್ಸಲ್ ಆದರೆ 1 by root 3 ಏನಾಗುತ್ತೆ, k cap ಆಗುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. Right. So next one. So find the unit vector in the direction a plus b where the vector a and vector b. So ಬಹಳ ಇಂಪಾರ್ಟೆಂಟ್, ಇದನ್ನು ಬಹಳ ಸರಿ ಕೇಳಿದ್ರೆ ಸೊಲ್ಯೂಷನ್ ನಮಗೆ ಗಿವನ್ ಏನು ಕೊಟ್ಟಿದ್ದಾರೆ, ವೆಕ್ಟರ್ ಎ ತಗೊಳ್ಳೋಣ, 2i cap minus j cap plus 2k cap and ವೆಕ್ಟರ್ ಬಿ ಏನು ಕೊಟ್ಟಿದ್ದಾರೆ, ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಮಾಡ್ಕೋಬೇಕು, ಎ ಪ್ಲಸ್ ಬಿ ವೆಕ್ಟರ್ ತಗೊಳ್ಬೇಕು. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು, ದಿಸ್ ಇಸ್ ವೆಕ್ಟರ್ ಎ ಅಲ್ವಾ, ಪ್ಲಸ್ ವೆಕ್ಟರ್ ಬಿ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ದೆನ್ ಸೊ ನಾನು ಏನು ಮಾಡ್ತೀನಿ, ವೆಕ್ಟರ್ ಸಿ ಕ್ಯಾಪ್ ಅಂತ ತಗೊಳ್ತೀನಿ. ಹಾಗಾದರೆ 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಆದರೆ ಐ ಕ್ಯಾಪ್ ಬರುತ್ತೆ, ಮೈನಸ್ ಜೆ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಹೋದರೆ 0 ಆಗುತ್ತೆ. ಸೊ ಪ್ಲಸ್ 2k ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಆದರೆ ನಮಗೇನು ಬರುತ್ತೆ, ಪ್ಲಸ್ ಕೆ ಕ್ಯಾಪ್ ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೇನು ಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಸಿ ತಗೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2. ದೇರ್ಫೋರ್ unit vector in the direction vector a plus vector b is given by ಏನಾಗುತ್ತೆ, that is c cap is equals to vector c divisible by magnitude of the vector c. ಇಲ್ಲಿ ಏನು ಬಂದಿದೆ ನಮಗೆ, i plus k cap ಬಂದಿದೆ. ಏನು ಬಂದಿದೆ, i plus k cap ಇದೆ. I plus k cap divisible by square root of ಏನಿದೆ 2 ಬಂದಿದೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಅಂತ ಬರಬಹುದು 1 by root 2 I cap plus 1 by root 2 k cap ಆಗುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಫೈಂಡ್ ದ ವೆಕ್ಟರ್. ಸೊ ಈ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್. ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ 5i cap minus 7j cap plus 2k cap which has the magnitude 8 units. ಏನಾಗಿದೆ, ಮ್ಯಾಗ್ನಿಟ್ಯೂಡ್ ಏನು ಕೊಟ್ಟಿದ್ದಾರೆ ಅವರು, 8 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಇದಕ್ಕೆ ಹೆಂಗೆ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಬಹುದು ಅಂತೇಳಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೊ ಲೆಟ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ, 5i cap minus j cap plus 2k cap ಅಂತ ತಗೊಳ್ಳೋಣ. ಇದಕ್ಕೆ ನಾನೇನು ಮಾಡ್ತೀನಿ, ಮ್ಯಾಗ್ನಿಟ್ಯೂಡ್ ಅನ್ನ ಫೈಂಡ್ ಮಾಡ್ಕೊಳ್ತೀನಿ. ಮ್ಯಾಗ್ನಿಟ್ಯೂಡ್ ಅನ್ನ ಫೈಂಡ್ ಮಾಡ್ಕೊಂಡಿರುತ್ತೆ 5 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ 25 ಪ್ಲಸ್ 4 29 ಪ್ಲಸ್ 1 ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 30 ಬಂದ್ಬಿಡ್ತದೆ. ಇದನ್ನ ಫೈಂಡ್ ಮಾಡ್ಕೊಳ್ಳೋಣ. therefore ಡೈರೆಕ್ಷನ್ ವೆಕ್ಟರ್ ಅನ್ನು ಫೈಂಡ್ ಮಾಡ್ಕೊಳ್ಳೋಣ. ವೆಕ್ಟರ್ ಎ ಕ್ಯಾಪ್ ಇಸ್ ಈಕ್ವಲ್ಸ್ ಬರ್ತಾ ಹೋಗ್ತದೆ ವೆಕ್ಟರ್ ಎ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ. ಹಾಗಾದ್ರೆ ವೆಕ್ಟರ್ ಎ ಏನಿದೆ, 5i cap minus j cap plus 2k cap divisible by square root of 30 ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ವೆಕ್ಟರ್. ಅವ್ರು ಏನ್ ಕೇಳಿದ್ರೆ, ಫೈಂಡ್ ದ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ 5i cap minus j cap plus 2k cap which has magnitude ಎಷ್ಟು ಕೊಡ್ತಾರೆ, 8 ಯೂನಿಟ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬರೆಯೋಣ, hence the vector in the direction of vector
2k cap which has magnitude ಎಷ್ಟು ಕೊಟ್ಟಿದ್ದಾರೆ, which has magnitude 8 unit is, that is 8 into a cap ಮಾಡ್ಕೋಬೇಕು. ಹಾಗಾದ್ರೆ 8 into n ಬರ್ತಾ ಹೋಗ್ತದೆ 5 i cap minus j cap plus 2k cap divisible by square root of 30 ಆಗುತ್ತೆ. or we can multiply this one. So 8 5 is 40 by square root of 30 I cap minus 8 by square root of 30 j cap plus 16 divisible by square root of 30 k cap agate. So this is the given, so this is the required answer. Okay na, right. The next one, show that the vector ಏನಂತಂದ್ರೆ show that the vector 2i minus 3j cap plus 4k cap and minus 4i cap plus 6j cap minus 8k cap are collinear ಅಂತ ಹೇಳ್ತಿದ್ದಾರೆ. ಕೊಲಿನಿಯರ್ ವೆಕ್ಟರ್ ಅಂದ್ರೆ ಏನಾಗಿರ್ಬೇಕು, ಪ್ಯಾರಲಲ್ ವೆಕ್ಟರ್ ಆಗಿರ್ಬೇಕು. ಹಾಗಾದ್ರೆ ನಾವು ಇದನ್ನ ಹೆಂಗ್ ಶೋ ಮಾಡಬಹುದು? ಸೊ ನಮಗೆ ಎರಡು ಮೆಥಡ್ ಇದೆ. one vector can be one vector can be written as a scalar multiple of another vector ಆಗಿದ್ರೆ ಬರೀಬಹುದು. ಆರ್ ಏನಾಗಿರ್ಬೇಕು, ಅವುಗಳ ಡೈರೆಕ್ಷನ್ ರೇಷಿಯೋಸ್ಗಳು ಪ್ರಪೋರ್ಷನಲ್ ಆಗಿ ಇರಬೇಕು. ಎರಡರಲ್ಲಿ ಒಂದು ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸೊಲ್ಯೂಷನ್, ಲೆಟ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ. ವೆಕ್ಟರ್ ಎ ಏನಂತ ತಗೊಳ್ಳೋಣ, 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಅಂತ ತಗೊಳ್ಳೋಣ. ಅಂಡ್ ವೆಕ್ಟರ್ ಬಿ ನಾವೇನು ತಗೊಳ್ಳೋಣ, ಮೈನಸ್ 4i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಮೈನಸ್ 8k ಕ್ಯಾಪ್ ಅಂತ ತಗೊಳ್ಳೋಣ. ಈಗ ನೋಡ್ಕೊಳ್ಳೋಣ. ಈಗ ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ ಇಟ್ ಇಸ್ ಅಬ್ಸರ್ವ್ ದಟ್ ಬಿ ಕ್ಯಾಪ್ ಏನಿದೆ ನಮಗೆ, ಸೊ ಬಿ ವೆಕ್ಟರ್ ಏನಿದೆ, ಬಿ ವೆಕ್ಟರ್ ಮೈನಸ್ 4i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಮೈನಸ್ 8k ಕ್ಯಾಪ್ ಇದೆ. ಇನ್ ಕೇಸ್ ನಾನು ಏನು ಮಾಡ್ತೀನಿ, ಮೈನಸ್ 2 ಅನ್ನ ಕಾಮನ್ ತೆಗಿತಾ ಇದ್ದೀನಿ. ಈ ಮೂರು ಟರ್ಮ್ ಇದೆ, ಮೈನಸ್ 2 ಅನ್ನ ಕಾಮನ್ ತೆಗೆದರೆ ಮೈನಸ್ ಮೈನಸ್ ಕಾಮನ್ ತೆಗೆದ್ರೆ ಇಲ್ಲಿ ನಮಗೆ ಉಳಿದಿದೆ ಪ್ಲಸ್ 2i ಕ್ಯಾಪ್ ಉಳಿದಿದೆ. ಸೊ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಇಲ್ಲಿ ವಿ ಕ್ಯಾನ್ ರೀಡ್ ಇಟ್ ಆಸ್ 3j ಕ್ಯಾಪ್ ಬರೀಬಹುದು. ಸೊ ಮೈನಸ್ ಅನ್ನ ಕಾಮನ್ ತಗೊಂಡಾಗ ನಮಗೆ ಏನು ಬರ್ತೋಗಿದೆ, ಪ್ಲಸ್ 4k ಕ್ಯಾಪ್ ಬರ್ತೋಗ್ತದೆ ನೋಡಿ. ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಯ್ತು, ಮೈನಸ್ 2 ಇಂಟು, ಸೊ ವೆಕ್ಟರ್ ಎ ಬಂತು. ಹಾಗಾದ್ರೆ ನಾವೇನ್ ಬರೆದ್ವಿ, ವೆಕ್ಟರ್ ಬಿ ನ ಸಮ್ ಸ್ಕೇಲಾರ್ ಮಲ್ಟಿಪಲ್ ಆಫ್ ಅನದರ್ ವೆಕ್ಟರ್ ಅಂತೇಳಿ ಬರಿತಾ ಹೋದ್ವಿ ಅದಲ್ವಾ. ಹೆನ್ಸ್ ಗಿವನ್ ವೆಕ್ಟರ್ಸ್ ಆರ್ ಕೊಲಿನಿಯರ್ ಅಂತೇಳಿ ಹೇಳ್ಬಹುದು ನಾವು. ಓಕೆನಾ, ರೈಟ್.